ಅಂತರ್ವಾಣಿಯ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವ ಶ್ರೋತೃಗಳಿಗೆಲ್ಲ ಶರಣಾರ್ಥಿ. ನಾನು ಶಿವರಾಜ್ ಶಾಸ್ತ್ರಿ ತಮ್ಮೊಂದಿಗಿದ್ದೇನೆ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವೈದ್ಯರು ನಮ್ಮೊಂದಿಗಿದ್ದಾರೆ. ಅವರೇ ಡಾಕ್ಟರ್ ಸನ್ನಿಧಿ ಸ್ವಾಮಿಯವರಿದ್ದಾರೆ. ಇವರು ಈ ರಕ್ತಕ್ಕೆ ಸಂಬಂಧಿಸಿದ ರೋಗಗಳನ್ನು ಕುರಿತಾಗಿ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಹೆಮಿಟಾಲಜಿ ಅಂತ ಕರೀತಾರಂತ. ವೈದ್ಯಕೀಯ ಪಾರಿಭಾಷಿಕ ಶಬ್ದ ಅದು. ಹೆಮಿಟಾಲಜಿ ಅಂತ ಕರೀತಾರೆ. ಈ ಹೆಮಿಟಾಲಜಿ ಅಂದರೆ ಈ ಮಕ್ಕಳಲ್ಲಿ ವಿಶೇಷವಾಗಿ ಅವರು ಪೀಡಿಯಾಟ್ರಿಷಿಯನ್ ಕೂಡ ಇದ್ದಾರೆ. ಮಕ್ಕಳಲ್ಲಿ ಬರುವ ರಕ್ತಕ್ಕೆ ಸಂಬಂಧಿಸಿದ ರೋಗಗಳನ್ನು ಕುರಿತಾಗಿ ವಿಶೇಷವಾಗಿ ಅಧ್ಯಯನ ಮಾಡಿದ ಡಾಕ್ಟರ್ ಸನ್ನಿಧಿ ಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಬಹಳ ಮೃದು ಸ್ವಭಾವ ಮತ್ತು ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಂತೀವಿ. ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಅಧ್ಯಯನ ಮಾಡಿದ ಡಾಕ್ಟರ್ ಸನ್ನಿಧಿ ಸ್ವಾಮಿಯವರಿಗೆ ಕೇಳುಗರೆಲ್ಲರ ಪರವಾಗಿ ಅಂತರ್ವಾಣಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಡಾಕ್ಟರ್ ಸನ್ನಿಧಿ ಮೇಡಮ್ ಅವರೇ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ತಾವು ಮೊದಲ ಬಾರಿಗೆ ಇಂಥ ಒಂದು ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಅಂತರ್ವಾಣಿಗೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ತಮಗೆ? ತುಂಬ ಖುಷಿ ಆಯಿತು ಸರ್. ಇದು ಸಮುದಾಯದ ಇದು ಒಂದು ರಕ್ತದ ಸಂಬಂಧಪಟ್ಟ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಇದ್ದಾವೆ. ಅದು ಸಮುದಾಯದ ಲೆವೆಲಿಗೆ ರೀಚ್ ಆಗಬೇಕಂದ್ರೆ ಈ ಅಂತರ್ವಾಣಿಯಿಂದನೇ ಆಗಬೇಕು. ಹಾಗಾಗಿ ನಾನು ಇದರಲ್ಲಿ ಬಂದಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಐ ಆಮ್ ಫೀಲಿಂಗ್ ಪ್ರೌಡ್ ಅಬೌಟ್ ಇಟ್ ಸರ್. ಸಂತೋಷ. ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ಎಲ್ಲಿ ಆಯಿತು ತಮ್ಮ ವಿದ್ಯಾಭ್ಯಾಸ? ಹೌದು ಸರ್, ನಂದು MBBS ಆಗಿದ್ದು ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಸರ್. ಇದು MD ಪೀಡಿಯಾಟ್ರಿಕ್ಸ್ ಆಗಿದ್ದು ವಿಜಯನಗರ ಇನ್ಸ್ಟಿಟ್ಯೂಟ್ ಬಳ್ಳಾರಿಯಲ್ಲಿ ಸರ್. ಅದಾದಮೇಲೆ ನಾನು ಜಿಮ್ಸಲ್ಲಿ ಇಲ್ಲೇ ಕಲಬುರಗಿಯಲ್ಲಿ 1 ವರ್ಷ ಆಸ್ ಅ ಸೀನಿಯರ್ ರೆಸಿಡೆಂಟ್ ಆಗಿ ವರ್ಕ್ ಮಾಡಿದ್ದೇನೆ ಸರ್. ಅದಾದಮೇಲೆ ನಾನು ಪೀಡಿಯಾಟ್ರಿಕ್ ಹೆಮಟಾಲಜಿ ಆ್ಯಂಡ್ ಆಂಕಾಲಜಿ ಫೆಲೋಶಿಪ್ ಮಾಡಿರೋದು ಸರ್ 2 years. ಅದು ಮುಗಿಸ್ಕೊಂಡು ನಾನೀಗ ವಾಪಸ್ ಬಸವೇಶ್ವರ್ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಆ್ಯಂಡ್ ಸಂಗಮೇಶ್ವರ್ ಟೀಚಿಂಗ್ ಜನರಲ್ ಹಾಸ್ಪಿಟಲಲ್ಲಿ ಜಾಯಿನ್ ಆಗಿ ನನ್ನ ಸೇವೆಯನ್ನು ನಾನು ಕಲಬುರಗಿಯಲ್ಲೇ ಮಾಡಬೇಕು ಅಂತ ಹೇಳಿ ಜಾಯ್ನ್ ಆಗಿದ್ದೇನೆ ಸರ್. ಕಲಬುರಗಿಯಲ್ಲೇ ತಮ್ಮ ವೈದ್ಯಕೀಯ ಸೇವೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀರಾ? ಹೌದು ಸರ್, ಹೌದು. ಏನು ಕಲಬುರಗಿ ಬಗ್ಗೆ ಅಷ್ಟು ಪ್ರೀತಿ? ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಲಬುರಗಿಯಲ್ಲೇ ಸರ್. ಬಟ್ ನಾನು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಕಲಬುರಗಿಯಿಂದ ಆಚೆ. ಸೊ ಹಾಗಾಗಿ ಕಲಬುರಗಿಯಲ್ಲಿ ಇದೊಂದು ಕೊರತೆ ಇದೆ, ಇದನ್ನು ನಾವು ಅಡ್ರೆಸ್ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಯಾರು ಹೆಮಟಾಲಜಿಸ್ಟು ಇಲ್ಲ, ಆಂಕಾಲಜಿಸ್ಟು ಇಲ್ಲ. ತುಂಬ ಮಕ್ಕಳು ಬೇರೆ ಸಿಟಿಗೆ ಹೋಗಬೇಕಾಗ್ತದೆ. ಬೆಂಗಳೂರಾಗಲಿ, ಹೈದರಾಬಾದ್ ಆಗಲಿ, ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗೆ ಟ್ರೀಟ್ಮೆಂಟಿಗೆ ಹೋಗಬೇಕಾಗ್ತದೆ. ಅದರ ಬದಲು ನಾವಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಅವರಿಗೆ ಅಂತ ಹೇಳಿ ನಾನಿಲ್ಲಿ ಜಾಯ್ನ್ ಆಗಿರೋದು ಸರ್. ಡಾಕ್ಟರ್ ಸನ್ನಿಧಿಯವರು ಬಹಳ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಲಬುರಗಿ ಅವರು ಹುಟ್ಟೂರು, ಹುಟ್ಟಿ ಬೆಳೆದ ಊರು. ಇಲ್ಲಿ ನಮ್ಮ ಸೇವೆಯನ್ನು ಈ ಜನರಿಗೆ ಕೊಡಬೇಕು ಅಂತ ಅವರ ಮನದಾಳದ ಇಚ್ಛೆ ಇದೆ. ಬಹಳ ಸಂತೋಷ. ಡಾಕ್ಟರ್ ಸನ್ನಿಧಿ ಮೇಡಮ್, ಈಗ ಹೇಳಿ, ರಕ್ತ ಇದು ಮನುಷ್ಯನಿಗೆ ಬೇಕೇ ಬೇಕು. ಮಕ್ಕಳಲ್ಲಿ ಈ ರಕ್ತ ಯಾವಾಗ ಉತ್ಪತ್ತಿ ಆಗುತ್ತೆ ಮೇಡಮ್? ಇದು ಹೌದು, ಇದು ರಕ್ತ ಅನ್ನೋದು ಇದು ಒಂದು ರೀತಿಯ ಆರ್ಗನ್. ನಾವು ಹೇಗೆ ಈಗ ಲಿವರು, ಕಿಡ್ನಿನೋ, ಬ್ರೇನೋ ಅಂತೇವಲ್ಲ, ಅದೇ ಥರ ರಕ್ತ ಸಹ ನಮ್ಮ ಶರೀರದ ಒಂದು ಆರ್ಗನ್. ಇದಕ್ಕೆ ನಾವು ಫ್ಲೂಯಿಡ್ ಆರ್ಗನ್ ಅಂತೇವೆ. ನೀರಿನ ಅಂಶದಲ್ಲಿರುತ್ತೆ, ಬಟ್ ಅದು ಒಂದು ಥರದ ಆರ್ಗನ್. ಸೊ ಇದರಿಂದನೇ ಮಕ್ಕಳಲ್ಲಿ ತುಂಬ ಸಮಸ್ಯೆಗಳು ಬರ್ತವೆ. ಹೆಚ್ಚಾಗಿ ಮಕ್ಕಳಲ್ಲಿ ಸಮಸ್ಯೆ ಬರೋದು ರಕ್ತದ ರಿಲೇಟೆಡೇ ಸಮಸ್ಯೆಗಳಿರ್ತವೆ. ಸೊ ರಕ್ತ ಉತ್ಪತ್ತಿ ನಾವು ಮಕ್ಕಳು ಭ್ರೂಣದಿಂದನೇ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಭ್ರೂಣದಲ್ಲಿರುವಾಗಲೇ ರಕ್ತ ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲಿವರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಆಮೇಲೆ ಎಲುಬುಗಳಲ್ಲಿ ಸ್ಟಾರ್ಟ್ ಆಗ್ತದೆ. ರಕ್ತ ಉತ್ಪತ್ತಿ ನಿರಂತರವಾಗಿ ನಮ್ಮ ಲೈಫ್ ಲಾಂಗ್ ಇರ್ತದೆ ಅದು. ಹೌದಾ? ಹೌದು ಸರ್. ರಕ್ತದ ಉತ್ಪತ್ತಿ ಹಾಗೆ ನಿರಂತರವಾಗಿ ನಡೀತಾನೆ ಇರ್ತದೆ ಅಂತೀರ? ನಡೀತಾನೆ ಇರ್ತದೆ ಸರ್, ಅದು ಕಂಟಿನ್ಯೂ ಪ್ರಾಸೆಸ್. ಮಕ್ಕಳಲ್ಲಿ ತಾವು ಭಾಳ ಒಳ್ಳೆ ಮಾತು ಹೇಳಿದ್ರಿ. ಭ್ರೂಣದಲ್ಲಿರುವಾಗಲೇ ಅದು ಗರ್ಭದಲ್ಲಿ ಮಗು ಶಿಶು ಬೆಳೀತಾ ಇರುವಾಗಲೇ ರಕ್ತದ ಉತ್ಪತ್ತಿ ಪ್ರಾರಂಭ ಆಗುತ್ತೆ ಅಂತೀರ? ಹೌದು ಸರ್. ಲಿವರ್ ಅಲ್ಲಿ, ಬೋನ್ ಅಲ್ಲಿ, ಬೋನ್ ಮ್ಯಾರೋ ಅಂತ ಹೇಳ್ತೇವೆ ಸರ್. ಸೊ ಆವಾಗಿಂದಾನೇ ಆಲ್ಮೋಸ್ಟ್ ಒಂದು 5-6 ವೀಕಿಂದಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಮಗು ಜನಿಸುವುದು ಒಂದು ಸ್ಟಾರ್ಟ್ ಆಗಿ ಭ್ರೂಣದಲ್ಲಿ 5 ವಾರದಷ್ಟಿದ್ದಾಗೆ, ಅಂದರೆ 1 ತಿಂಗಳದಷ್ಟಿದ್ದಾಗಲಿಂದಾನೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಬರುತ್ತದೆ. ಫಸ್ಟ್ ಲಿವರ್ ಇರುತ್ತದೆ, ಆಮೇಲೆ ಬೋನ್ ಮ್ಯಾರೋಗೆ ಬರ್ತದೆ, ಆಮೇಲೆ ಬೋನ್ ಮೇರ ಬಿಟ್ಟು ಬೇರೆ ಕಡೆನೂ ಬರ್ಬೋದು ಸರ್. ಈ ಮಗುವಿನಲ್ಲಿ ರಕ್ತ ಕೊರತೆ ಇದೆಯಾ, ಕರೆಕ್ಟ್ ಆಗಿದೆಯಾ, ಅಥವಾ ಹೆಚ್ಚ ಆಗಿದೆಯಾ ಅಂತ ಅನ್ನೋದನ್ನ ಅದು ಹೇಗೆ ಅಳ್ತಾ ಮಾಡ್ತೀರಾ ಮೇಡಮ್? ಅದೇನು ಕ್ರಮ ಇದೆಯಾ?
ಹೌದು. ಈಗ ತುಂಬ ಮಕ್ಕಳಿಗೆ ನಾವು ರಕ್ತದ ಸಮಸ್ಯೆಗಳ ನೋಡ್ತಾ ಇರ್ತೇವೆ. ಸೊ ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಬೇಸಿಕ್ ಆಗಿ ಅಂದರೆ ಮಗುವಲ್ಲಿ ಕಾಣಿಸುವ ಲಕ್ಷಣಗಳು. ಸೊ ಮಕ್ಕಳಲ್ಲಿ ಫಸ್ಟ್ ಲಕ್ಷಣಗಳು ಕಾಣಿಸ್ತದೆ ಯಾವಾಗೆಲ್ಲ ಮಗುಗೆ ರಕ್ತಹೀನತೆ ಆಗುತ್ತೆ ಅಂದರೆ ಅವರ ಶರೀರದಲ್ಲಿ ರಕ್ತದ ಅಂಶ ಕಡಿಮೆ ಆಗ್ತದೆ ಅಥವಾ ರಕ್ತದಲ್ಲಿ ನಾವು ಹೀಮೋಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನಿನ ಮೇನ್ ಕೆಲಸ ಏನಂತಂದರೆ ಅದು ಬಾಡಿಯಲ್ಲೆಲ್ಲ ಬೇರೆ ಪಾರ್ಟ್ಸಿಗೆಲ್ಲ ಬ್ರೈನು, ಕಿಡ್ನಿ, ಲಿವರು, ಹಾರ್ಟು ಎಲ್ಲ ಕಡೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುತ್ತೆ. ಇವಾಗ ಹೀಮೋಗ್ಲೋಬಿನ್ ಕಡಿಮೆ ಆದಾಗ ಆಕ್ಸಿಜನ್ ಸಪ್ಲೈ ಸಹ ಕಡಿಮೆ ಆಗ್ತದೆ. ಸೊ ಆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಮಗುವಲ್ಲಿ ಎಲ್ಲ ಲಕ್ಷಣಗಳು ಕಾಣಿಸ್ಲಿಕ್ಕೆ ಒಂದೊಂದು ಆಗಿ ಲಕ್ಷಣಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೋಸ್ಟ್ ಕಾಮನ್ ಆಗಿ ಲಕ್ಷಣ ಕಾಣಿಸಿದ್ದು ಅಂದ್ರೆ ಮಗುವಲ್ಲಿ ದಣಿವು ಬರುತ್ತೆ, ಅಂದ್ರೆ ಟಯರ್ಡ್ ಆಗುತ್ತೆ, ಮಗು ಬೇಗ ಸುಸ್ತಾಗ್ತದೆ. ನಾರ್ಮಲ್ ಆಗಿ ಆಟ ಆಡ್ಬೇಕಾದ್ರೆ ಅದು ಆಟ ಆಡೋ ಶಕ್ತಿ ಕಡಿಮೆ ಆಗ್ತದೆ. ಆಮೇಲೆ ಬೇಗ ಬೇಗ ಸುಸ್ತಾಗ್ತದೆ, ಸ್ವಲ್ಪ ಆಟ ಆಡಿದ್ರು ಸುಸ್ತಾಗಿ ಕೂತ್ಕೊಂಡ್ ಬಿಡುತ್ತೆ. ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ, ಆಸಕ್ತಿ ಕಡಿಮೆ ಆಗ್ತದೆ. ಆಮೇಲೆ ತುಂಬಾ ನಿದ್ದೆ ಮಾಡ್ತದೆ, ಮಗು ತುಂಬಾ ಬಲಹೀನವಾಗಿ ಕಾಣ್ತದೆ, ನೋಡ್ಲಿಕ್ಕೆ ಬಿಳಿ 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 ತರ ಕಾಣ್ತದೆ. ಯಾವಾಗ ಮೇಡಮ್ ಇದು ಈ ಲಕ್ಷಣಗಳೆಲ್ಲ ಯಾವಾಗ ರಕ್ತಹೀನತೆ ಆದಾಗ? ಹೌದು ಸರ್, ರಕ್ತಹೀನತೆ ಆರ್ ಹೀಮೋಗ್ಲೋಬಿನ್ ಕಡಿಮೆ ಆದಾಗ. ಹೀಮೋಗ್ಲೋಬಿನ್ ಕಡಿಮೆ ಆದಾಗ ಮೈ ನಮ್ಮ ಅನಿಮಿಯಾ ಅಂದ್ರೆ ಇದೇನಾ? ಹೌದು, ಅನಿಮಿಯಾ ಅಂದ್ರೆ ಇದೆ ಸರ್. ಅನಿಮಿಯಾ ಅಂತಂದ್ರೆ ನಾವು ನಮ್ಮ ಭಾಷೆಯಲ್ಲಿ ಅನಿಮಿಯಾ ಅಂದ್ರೆ ಅರ್ಥ ಮಗುವಿನಲ್ಲಿ ರಕ್ತಹೀನತೆ ಆಗುವುದು ಅಥವಾ ಹೀಮೋಗ್ಲೋಬಿನ್ ಕಡಿಮೆ ಆಗುವುದು. ಇವೆರಡೂ ಆದಾಗ ಮಗುಗೆ ನಾವು ಅನೀಮಿಯಾ ಇದೆ ಅಂತ ಹೇಳ್ತೇವೆ. ಇದೆಲ್ಲ ನಾನು ಈಗ ಹೇಳಿರೋ ಲಕ್ಷಣಗಳೆಲ್ಲ ಅನೀಮಿಯಾದ ಲಕ್ಷಣಗಳು. ಮೇಡಮ್, ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಇವೆರಡು ಒಂದೇನಾ? ಹಿಮೋಗ್ಲೋಬಿನ್ ಕಡಿಮೆ ಆಗೋದು? ಹೌದು ಸರ್, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ರಕ್ತಹೀನತೆ ಆಗುತ್ತೆ. ಇಲ್ಲಾಂದ್ರೆ ರಕ್ತ ನಮ್ಮ ಬಾಡಿಯಿಂದ ಹೊರಗಡೆ ಹೋದಾಗ ಅಂದ್ರೆ ರಕ್ತಸ್ರಾವ ಅಂತ ಹೇಳ್ತೇವೆ, ಬ್ಲಡ್ ಲಾಸ್ ಅಂತ ಹೇಳ್ತೇವೆ. ತುಂಬಾ ಕಾಮನ್ ವರ್ಡ್ ಆಗಂತಂದ್ರೆ ಬ್ಲಡ್ ಲಾಸ್ ಆಗ್ತಿದೆ, ಮೈಯಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಸಹ ನಮ್ಮ ಬಾಡಿಯಲ್ಲಿ ರಕ್ತಹೀನತೆ ಆಗುತ್ತೆ. ಮತ್ತೆ ಈಗ ಮೇಡಮ್, ಈಗ ಬ್ಲೀಡಿಂಗ್ ಆಗದೆ ಇದ್ರೂ ಕೂಡ ಮಕ್ಕಳಲ್ಲಿ ರಕ್ತಹೀನತೆ ಬಹಳ ಆಗುತ್ತೆ ಅಂತಾರೆ. ಯಾಕೆ ಆಗುತ್ತದೆ ಮೇಡಮ್ ಇದು? ಅದು ಮಕ್ಕಳಲ್ಲಿ ಬ್ಲೀಡಿಂಗ್ ಆಗ್ಲಿಲ್ಲ ಅಂದ್ರೂ ಸಹ ರಕ್ತಹೀನತೆ ಅಂದ್ರೆ ಅನೀಮಿಯಾ ಆಗುತ್ತೆ. ಯಾಕಂದ್ರೆ ಅವರಲ್ಲಿ ಹೀಮೋಗ್ಲೋಬಿನ್, ನಾನು ಹೇಳ್ದೆ ಅಲ್ಲ ಮೊದಲೇನೆ, ರಕ್ತ ನಮ್ಮ ಬಾಡಿಯಲ್ಲಿ ಕಂಟಿನ್ಯೂ ಆಗಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ರಕ್ತ ಪ್ರೊಡ್ಯೂಸ್ ಆಗ್ಲಿಕ್ಕೆ ಹೀಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ಬೇಕು. ಈ ಪ್ರೋಟೀನ್ ಪ್ರೊಡ್ಯೂಸ್ ಆಗಬೇಕು, ಈ ಪ್ರೋಟೀನ್ ಅಂಶ ನಮ್ಮ ಶರೀರದಲ್ಲಿ ಬರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪದಾರ್ಥಗಳು ಬೇಕು. ಲೈಕ್ ಐರನ್ ಆಗಲಿ, ವಿಟಮಿನ್ B12 ಆಗಲಿ, ಫೋಲಿಕ್ ಆ್ಯಸಿಡ್ ಆಗಲಿ, ಬೇರೆ ಬೇರೆ ಥರ ನಾನಾ ಥರದ ಜಿಂಕು, ಕಾಪರು ಅವೆಲ್ಲ ಬೇಕು. ಅವೆಲ್ಲದರದ ಅಂಶ ಮಗುವಿನ ಶರೀರದಲ್ಲಿ ಕಡಿಮೆ ಇದ್ದರೆ ಹೀಮೋಗ್ಲೋಬಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಉತ್ಪತ್ತಿ ಕಡಿಮೆ ಆಗುತ್ತೆ. ಅದರಿಂದ ಏನಾಗ್ತದೆ, ಬ್ಲಡ್ ಪ್ರೊಡಕ್ಷನ್ ಸಹ ಕಡಿಮೆ ಆಗ್ತದೆ. ಅದರಿಂದ ಮಗುಗೆ ರಕ್ತಹೀನತೆ ಬರುತ್ತೆ, ಅಂದರೆ ಅನೀಮಿಯಾ ಬರುತ್ತೆ. ಮೇಡಮ್, ಈಗ ಈ ಹಿಮೋಗ್ಲೋಬಿನ್ ಕಡಿಮೆ ಆಗದಂತೆ ಈಗ ಮಗುವಿಗಂತೂ ಚಿಕ್ಕ ಮಗು ಶಿಶು ಇದ್ದಾಗ ನೇರವಾಗಿ ಆಹಾರ ಕೊಡೋಕ್ಕಾಗೋದಿಲ್ಲ. ಈಗೆಲ್ಲ ತಾವು ಹೇಳಿದ್ರಿ ಒಳ್ಳೆ ಪೌಷ್ಟಿಕ ಆಹಾರ ಇತ್ಯಾದಿ ಕೊಡಬೇಕಂತೇಳಿ. ಅವೆಲ್ಲ ಹೇಗೆ ಕೊಡಬೇಕು, ಅಥವಾ ತಾಯಿನೇ ಸೇವನೆ ಮಾಡಬೇಕಾ, ಹೇಗೆ? ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಸರ್. ತುಂಬ ಕಮ್ಯುನಿಟಿಗೆಲ್ಲ, ತುಂಬ ಸಾರ್ವಜನಿಕರಿಗೆ ಗೊತ್ತಿಲ್ಲ. ನಾವೊಂದು ವಿಷಯ ಇದೆ ಏನಂದರೆ ಅನೀಮಿಯಾ ಲೈಫ್ ಸೈಕಲ್ ಅಂತ ಹೇಳ್ತೇವೆ. ಅಂದರೆ ಇದು ಅನೀಮಿಯಾ ಅನ್ನೋ ಒಂದು ರೋಗ, ಅಂದರೆ ಇದು ರಕ್ತಹೀನತೆ ಅನ್ನೋದೊಂದು ಸಮಸ್ಯೆ ಎಲ್ಲ ವಯಸ್ಕರಲ್ಲೂ ಇರುತ್ತೆ. ಅಂದರೆ ಮಕ್ಕಳಲ್ಲೂ ಇರುತ್ತೆ, ದೊಡ್ಡವರಲ್ಲೂ ಇದೆ, ಪ್ರೆಗ್ನೆನ್ಸಿಯಲ್ಲೂ ಇರುತ್ತೆ, ಮಗುಗೆ ಹಾಲು ಕುಡಿಸುವಾಗ ಆವಾಗೂ ಸಹ ಇರುತ್ತೆ. ಸೊ ಇದು ಒಂದಕ್ಕೊಂದು ಲಿಂಕ್ ಇದೆ. ಈಗ ತಾಯಿ ಪ್ರೆಗ್ನೆಂಟ್ ಇರುವಾಗ ಹೀಮೋಗ್ಲೋಬಿನ್ ಕಡಿಮೆ ಇತ್ತು ಅಥವಾ ಅವರಿಗೆ ಅನೀಮಿಯಾ ಇತ್ತು ಅಂತಂದರೆ ಆ ಹುಟ್ಟೋ ಮಗುಗೂ ಸಹ ಅದರ ಬಾಡಿಯಲ್ಲಿ ಅನೀಮಿಯಾ ಬರುತ್ತೆ. ಅದು ಹುಟ್ಟಿ ಆದಮೇಲೆ ಸಹ ಅದು ತಾಯಿ ಹಾಲು ಕುಡಿಸುವಾಗ ಅವ್ರ ಹತ್ರ ಅನೀಮಿಯಾ ಇತ್ತು ಅಥವಾ ಅವ್ರ ಹತ್ರ ಪೋಷಣೆ ಸರಿಗಿಲ್ಲ, ಹೀಮೋಗ್ಲೋಬಿನ್ ಕಡಿಮೆ ಇದೆ ಅಂದರೆ ಮಗುಗೂ ಸಹ ಹೀಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಇದೇ ಮಗು ಮುಂದೆ ಬೆಳವಣಿಗೆ ಆಗ್ತಾ ಹೋದಂಗೆ ಶಾಲೆಗೆ ಹೋಗುವಾಗನೂ ಸಹ ಮಗುಗೆ ಅನೀಮಿಯಾ ಇರುತ್ತೆ. ಇದೇ ಮಗು ಹೆಣ್ಣು ಮಗು ಆದರೆ, ಇದು ಮಗು ದೊಡ್ಡವರಾದಮೇಲೆ ಅಂದರೆ ಅವರು ಆಡೋಲಸೆಂಟ್ ಅಂತ ಹೇಳ್ತೇವೆ, ಅಂದರೆ ವಯಸ್ಸಿಗೆ ಬಂದ ಮೇಲೆ ಆವಾಗೂ ಸಹ ಅವರಿಗೆ ಈಗ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೇವೆ, ಅದು ಬಂದಾಗ ಸಹ ಅವರಿಗೆ ರಕ್ತದ ಸಮಸ್ಯೆ ಬರುತ್ತೆ. ಮುಂದೆ ಇದೇ ಮಗು ಗರ್ಭವತಿ ಆದರೆ ಅವರಿಗೂ ಸಹ ಮತ್ತೆ ಅನೀಮಿಯಾ ಬರುತ್ತೆ. ಸೊ ಇದು ಒಂಥರ ಚಕ್ರ ಇದ್ದಂಗೆ, ಲೈಫ್ ಸೈಕಲ್ ಇದ್ದಂಗೆ. ಈ ಸೈಕಲ್ನ ನಾವು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡೋದು ಯಾವಾಗ ಅಂದರೆ ಮಗುವಿಂದನೇ ಸ್ಟಾರ್ಟ್ ಮಾಡಬೇಕು ಸರ್. ಓಹೋ ಮೇಡಮ್, ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವತ್ತು ಅನಿಮಿಯಾ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂಗತಿ ಭಾಳಷ್ಟು ಕಂಡು ಬರ್ತಾರೆ. ಅದರಲ್ಲೂ ನಮ್ಮ ಭಾಗದಲ್ಲಿ ಬಹಳಷ್ಟು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಅನಿಮಿಯಾದಿಂದ ಬಳಲುತ್ತಾ ಇರ್ತಾರೆ. ಇದನ್ನು ತಪ್ಪಿಸಬೇಕು ಅಂತ ಭಾಳ ಕಳಕಳಿಯಿಂದ ಹೇಳ್ತಾರೆ. ಯಾಕೆಂತಂದರೆ ಆ ಹೆಣ್ಣು ಮಗು
ಬಹಳಷ್ಟು ಅನಿಮಿಯದಿಂದ ಬಳಲ್ತಾ ಇದ್ದರೆ ಮತ್ತು ಆ ಹೆಣ್ಮಗಳು ಗರ್ಭಿಣಿಯಾದಾಗ ಹೀಗೆ ಅನೇಕ ರೀತಿಯ ಈ ಒತ್ತಡಗಳು ಅನಿಮಿಯ ಕಾರಣ ಆಗ್ತಾ ಇದೆ. ರಕ್ತದ ಒತ್ತಡ, ರಕ್ತಹೀನತೆ ಬಹಳಷ್ಟು ಕೊರತೆ ಕಂಡು ಬರ್ತಾ ಇದೆ ಅಂತ. ಮೇಡಮ್, ಈ ರಕ್ತಹೀನತೆ ಏನಿದೆ ಇದನ್ನು ತಪ್ಪಿಸಬೇಕು ಅಂತಂದರೆ ನಮ್ಮ ಪಾಲಕರ, ಪೋಷಕರ ಪಾತ್ರ ಏನಿದೆ, ತಾಯಿ ಪಾತ್ರ ಏನಿದೆ? ಹೌದು ಸರ್, ಅವರ ಪಾತ್ರನೇ ತುಂಬ ಮೇನ್ ಆಗಿರೋದು. ಯಾಕಂದರೆ ಸ್ಟಾರ್ಟ್ ಆಗೋದೇ ಅಲ್ಲಿಂದ, ಚಿಕ್ಕ ಮಗುವಿಂದಾನೇ ಫಸ್ಟ್ ತಾಯಿ ಮಗು ಹುಟ್ಟಿದ ಮೇಲೇ ಸಹ ತಾಯಿ ಎದೆ ಹಾಲು ಕುಡಿಸುವಾಗ ಅವರ ಪೋಷಣೆ, ಅವರ ಆರೈಕೆ ತುಂಬ ಇಂಪಾರ್ಟೆಂಟ್ ಇದೆ. ಅವರು ತುಂಬ ನ್ಯೂಟ್ರಿಷಿಯಸ್ ಆಗಿ ಎಲ್ಲ ಹಸಿರು ತರಕಾರಿಗಳಾಗಲಿ, ಮತ್ತು ಈಗ ಪೋಮೋಗ್ರಾನೇಟ್ ಅಂತೇವೆ, ದಾಳಿಂಬೆ ಹಣ್ಣು, ಅಂಜೀರ ಹಣ್ಣು, ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ, ಈ ಥರದ್ದು ಐರನ್ ಕಂಟೆಂಟ್ ಜಾಸ್ತಿ ಇರುವ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅವರ ಎದೆ ಹಾಲಲ್ಲೂ ಸಹ ಮಗುಗೆ ಅನೀಮಿಯಾ ಆಗ್ಲಾರ್ದಂತೆ ನೋಡ್ಕೊಳ್ಳುತ್ತೆ. ಇದು ಫಸ್ಟ್. ಏನೇನು ತಗೊಳ್ಬೇಕಂತೀರಾ? ಉದಾಹರಣೆಗೆ ದಾಳಿಂಬೆ ಅಂತೀರಾ? ಹೌದು. ಹಣ್ಣಿನಲ್ಲಾದರೆ ಈಗ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಇರ್ತಾರೆ ಸರ್. ವೆಜಿಟೇರಿಯನ್ ಆದರೆ ಅವರು ಬೇರೆ ಏನು ಸೇವನೆ ಮಾಡೋದಿಲ್ಲ. ಅಂಥವರಿಗೆ ಈಗ ಒಣ ದ್ರಾಕ್ಷಿ ಆಗಲಿ, ಅಂಜೀರು ಹಣ್ಣಾಗಲಿ, ಪೋಮೋಗ್ರೆನೇಟ್ ಅಂದರೆ ದಾಳಿಂಬರೆ ಹಣ್ಣಾಗಲಿ, ತರಕಾರಿ ಎಲ್ಲ ಹಸಿರು ತರಕಾರಿಗಳನ್ನು ಅವರು ತಿನ್ಬೋದು. ಮತ್ತು ಈಗ ನಾವು ಅಮರಂತಸ್ ಅಂತೀವಿ, ಅಂದರೆ ನಮ್ಮ ಭಾಷೆಯಲ್ಲಿ ಅದನ್ನು ರಾಜಗಿರಿ ಪಲ್ಯ ಅಂತೀವಿ. ಅದೆಲ್ಲ ಅವೆಲ್ಲ ತುಂಬಾ ರಿಚ್ ಸೋರ್ಸ್ ಆಫ್ ಐರನ್. ಹೌದು ಅಂತೀರಾ? ರಾಜಗಿರಿ ಪಲ್ಯ ತಗೋಬೇಕು. ಹೌದು ಸರ್. ಆಮೇಲಿಂದ ದಾಳಿಂಬರ, ಹೌದು. ಆಮೇಲಿಂದ ಒಣ ದ್ರಾಕ್ಷಿ, ಹೌದು, ಕಿಸ್ಮಿಸಿ ಅಂತಾರೆ. ಹೌದು ಸರ್. ಆಮೇಲಿಂದ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಖರ್ಜೂರ ಅಂತಾರೆ, ಖರ್ಜೂರನ ತಗೋಬಹುದು. ಡ್ರೈ ಆಗ್ಲಿ ಅಥವಾ ಇಲ್ಲ ಇದು ಇದ್ರೂ ತಗೋಬಹುದು ಸರ್, ಬೀಜ ಜೊತೆನೂ ತಗೋಬಹುದು ಸರ್. ತಗೋಬಹುದು. ಇದರಿಂದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಬಹುದು ಅಂತೀರಿ? ಹೌದು. ಮಗುವಿನಲ್ಲಿ ಇದರೊಟ್ಟಿಗೆ ನಾವೀಗ ಸಿಟ್ರಸ್ ಫ್ರೂಟ್ಸ್ ಅಂತೇವೆ, ಅಂದ್ರೆ ಈ ಪದಾರ್ಥಗಳ ಜೊತೆಗೆ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಆರೆಂಜ್ ಆಗ್ಲಿ, ಮೊಸಂಬಿ ಆಗ್ಲಿ, ಲೆಮನ್ ಅಂದ್ರೆ ನಿಂಬೆ ಹಣ್ಣಾಗ್ಲಿ, ಇದನ್ನ ಒಟ್ಟೊಟ್ಟಿಗೆ ತಗೊಂಡ್ರೆ ಐರನ್ನು ಮತ್ತೆ ವಿಟಮಿನ್ ಸಿ ಎರಡರೂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಶರೀರ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಎಕ್ಸೆಪ್ಟ್ ಮಾಡುತ್ತೆ. ಸೊ ಈ ಹಣ್ಣುಗಳು ತಗೊಳ್ಳುವಾಗ ಈ ಫ್ರೂಟ್ಸ್ನ ಬಳಸಿದ್ರೆ ಇನ್ನೂ ಉತ್ತಮ ಸರ್. ಬಳಸಬೇಕು ಅಂತೀರಾ? ಹೌದು. ಈ ಹಣ್ಣುಗಳೆಲ್ಲ ಸಿಟ್ರಸ್ ಫ್ರೂಟ್ಸ್ ಅಂದರೆ ಹುಳಿ ಪದಾರ್ಥದ ಫ್ರೂಟ್ಸು ಈ ಅನಿಮಿಯಾ ಇದ್ದವರಿಗೆ ತುಂಬ ಯೂಸ್ ಆಗುತ್ತೆ ಸರ್. ಮೇಡಮ್, ತಾವು ಈಗ ಒಂದು ಮಗುವಿಗೆ ಅನಿಮಿಯಾ ಇದೆ ಅಂತ ತಾವು ಹೇಗೆ ಸಜೆಸ್ಟ್ ಮಾಡ್ತೀರಿ, ಹೇಗೆ ಕಂಡು ಹಿಡಿತೀರಾ? ಈಗ ತಾಯಿಗೆ ಏನು ಗೊತ್ತಾಗೋದಿಲ್ಲ ಪಾಪ, ಅವ್ರೇನೋ ಜನ್ಮ ಕೊಟ್ಟರು, ಮಗು ಯಾಕೋ ಸುಸ್ತಾಗ್ತದೆ ನೋಡ್ರಿ, ಹೀಗಾಗ್ತಾ ಇದೆ ನೋಡ್ರಿ ಅಂತೆಲ್ಲ ತಮ್ಮಲ್ಲಿ ಬರ್ತಾರೆ. ಇದನ್ನು ಹೇಗೆ ಲೆಕ್ಕ ಹಾಕ್ತೀರಿ, ಹೇಗೆ ಗುರುತಿಸ್ತೀರ ತಾವು ಅನಿಮಿಯಾ? ಹೌದು ಸರ್, ಇದು ನಾವು ಅವ್ರು ನಮ್ಮ ಹತ್ರ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಅಂದರೆ ನಾವು ನಾರ್ಮಲಿ ಆಶಾ ಅಂಗನವಾಡಿ ವರ್ಕರ್ಸಿಗೆಲ್ಲ ಟ್ರೈನ್ ಮಾಡ್ತೇವೆ. ನಮ್ಮ ಈಗ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದ್ದಾವೆ. ಅಂದರೆ ಈಗ ರೀಸೆಂಟಾಗಿ 2018ರಲ್ಲಿ ಬಂದಿರೋದಂದರೆ ಅನಿಮಿಯಾ ಮುಕ್ತ ಭಾರತ್ ಅಂತ. ಇಲ್ಲಿ ನಾವು ಆಶಾ ಅಂಗನವಾಡಿ ವರ್ಕರ್ಸಿಗೆ ಟ್ರೈನ್ ಮಾಡ್ತೇವೆ. ಅವರಿಗೆ ಹೋಗಿ ಮನೆಗೆಲ್ಲ ಹೋಗಿ ಮಗು ಹೇಗಿದೆ, ಅಂಗನವಾಡಿಗೆ ಮಗು ಬಂದಾಗ ಮಗುದು ಚಟುವಟಿಕೆ ಹೇಗಿದೆ, ಆಟ ಹೇಗಿದೆ, ನೋಡಲಿಕ್ಕೆ ಹೇಗಿದೆ, ಮಗು ಸುಸ್ತಾಗ್ತದ, ಅದನ್ನೆಲ್ಲ ಅವರಿಗೆ ನಾವು ಟೀಚ್ ಮಾಡ್ತೇವೆ ಸರ್. ಅವರು ಒಂದು ಸುಮಾರು ಸರಿ ಅವರು ಪಿಕ್ ಮಾಡಿ ಮಗುನ ಕರ್ಕೊಂಡು ಬರ್ತಾರೆ, ಇಲ್ಲ ತಾಯಂದರೇ ಪಿಕ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಮಗು ಸುಸ್ತಿದೆ, ಯಾಕೋ ಡಲ್ ಥರ ಅನ್ನಿಸ್ತಾ ಇದೆ, ಯಾಕೋ ಊಟ ಮಾಡ್ತಿಲ್ಲ ಸರಿಯಾಗಿ, ತಿಂತಿಲ್ಲ ಸರಿಯಾಗಿ ಅಂತ ಹೇಳಿ ಬರ್ತಾರೆ. ಸೊ ನಾವು ಲಕ್ಷಣಗಳೇನು ನೋಡೋದು ಅಂದರೆ ಮಗು ಫಸ್ಟ್ ಕಣ್ಣಲ್ಲಿ ನೋಡ್ತೇವೆ ಸರ್, ಹಿಮೋಗ್ಲೋಬಿನ್ ಅಂಶ ಹೇಗಿದೆ ಅಂತ ಹೇಳಿ. ಪ್ಯಾಲರ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದು ಪ್ಯಾಲರ್ನ ಲೆವೆಲ್ ನೋಡ್ತೇವೆ, ಕೈ ನೋಡ್ತೇವೆ, ನೇಲ್ಸ್ ನೋಡ್ತೇವೆ, ಮತ್ತೆ ಹೊಟ್ಟೆಯಲ್ಲಿ ಏನಾದರೂ ಬೇರೆ ಸಮಸ್ಯೆ ಇದೆ ಅಂತ ಹೇಳಿ ಚೆಕ್ ಮಾಡ್ತೇವೆ ಸರ್. ಮೇಡಮ್, ಕಣ್ಣಲ್ಲಿ ನೋಡಿದ್ರೆ ಏನು ಗೊತ್ತಾಗುತ್ತೆ? ಏನು ಹೇಗೆ ಗುರುತಿಸ್ತೀರಾ? ಕಣ್ಣೇನು ಬೆಳ್ಳಗೆ ಆಗ್ತದೆ? ಕಣ್ಣು ಬಿಳಿ ಆಗ್ತದೆ ಸರ್. ಅಂದರೆ ನಮ್ಮ ಕಣ್ಣಿನ ಕೆಳಭಾಗದ ರೆಪ್ಪೆದ ಕೆಳಭಾಗದಲ್ಲಿ ರೆಡ್ನೆಸ್ ಇರುತ್ತೆ. ಎಷ್ಟು ರೆಡ್ನೆಸ್ ಇರುತ್ತೆ ಅಷ್ಟು ಹಿಮೋಗ್ಲೋಬಿನ್ ಚೆನ್ನಾಗಿದೆ ಅಂತ ಅರ್ಥ. ಅದು ಹೇಗೆ ಕಡಿಮೆ ಆದಂಗೆಲ್ಲ ಅದು ಬಿಳಿ ಬಿಳಿಯಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಕಣ್ಣಿನ ಕೆಳಭಾಗದಲ್ಲಿ, ರೆಪ್ಪೆಯ ಕೆಳಭಾಗದಲ್ಲಿ ಕೆಂಪಾಗಿದ್ದರೆ ಅದು ಹಿಮೋಗ್ಲೋಬಿನ್ ಅಂಶ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಬಿಳಿ ಆಗ್ತಾ ಬಂತು ಅಂತಂದರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ತಾಯಂದಿರು ಇದೆಲ್ಲ ಗಮನಿಸಬೇಕು.
ಸಣ್ಣ ಮಕ್ಕಳಿಗೆ ಪಾಪ ಅದು ಗೊತ್ತಾಗೋದಿಲ್ಲ. ತಾವು ಮನೆಯಲ್ಲಿ ಗಮನಿಸ್ತಾ ಇರಬೇಕು. ಹಾಗೇನಾದರೂ ವ್ಯತ್ಯಾಸ ಕಂಡು ಬಂದ ಪಕ್ಷದಲ್ಲಿ ಡಾಕ್ಟ್ರಿಗೆ ತಾವು ಭೇಟಿ ಆಗಬೇಕಾಗಿ ಕೋರಿಕೆ ಇದೆ. ಮೇಡಮ್, ಕಣ್ಣಿನಿಂದ ಮತ್ತೇನು ಕೈಯಲ್ಲಿ ಏನೋ ಮೈ ಬಣ್ಣ ಬಿಳಿ ಆಗ್ತಾ ಇರ್ತದೆ. ಹೌದು ಹೌದು, ಅದು ತುಂಬ ಆಲ್ಮೋಸ್ಟ್ ತುಂಬ ಲೇಟಾಗಿ ಹಿಮೋಗ್ಲೋಬಿನ್ ಅಂದರೆ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಅಂಶ ಆಲ್ಮೋಸ್ಟ್ ನಾರ್ಮಲಿ 10 ಮೇಲೆ ಇರ್ತದೆ. ಯಾವಾಗ 7, 6 ಪಾಯಿಂಟ್ ಇದ್ದಾಗ ಕೈ ಮತ್ತು ಉಗುರು ಅಂತ ಹೇಳ್ತೀವಿ, ಅದೆಲ್ಲ ಸ್ವಲ್ಪ ರೆಡ್ ಇರ್ತದಲ್ಲ, ಅದೆಲ್ಲ ಬಿಳಿ ಬಿಳಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಹೋ, ಇದನ್ನು ಸಾಮಾನ್ಯರು ಗಮನಿಸಿ ಹೀಗೇನಾದರೂ ಪರಿವರ್ತನೆ ಆಗ್ತಾ ಇದ್ರೆ, ಬದಲಾವಣೆಗೆ ಆಗ್ತಾ ಇದ್ರೆ ತಮ್ಮ ಹತ್ರ ಬರಬೇಕು ಡಾಕ್ಟರ್ ಹತ್ರ. ಹೌದು ಸರ್, ಹೌದು ಸರ್. ಹೆಚ್ಚಾಗಿ ಇದೇ ಸ್ಟೇಜಲ್ಲಿ ಬರ್ತಾರೆ, ತುಂಬ ತಾಯಂದಿರಾಗಲಿ ಪೋಷಕರಾಗಲಿ ಇದೇ ಸ್ಟೇಜಲ್ಲಿ ಬರ್ತಾರೆ. ಮೇಡಮ್, ಈ ಹಿಮೋಗ್ಲೋಬಿನ್ ಈ ಅಂಶ ಇದು ಕಡಿಮೆ ಆಗೋದ್ರಿಂದ ಏನೆಲ್ಲ ರೋಗಗಳು ಬರ್ತವೆ? ಇದು ಹಿಮೋಗ್ಲೋಬಿನ್ ಅನ್ನೋದು ನಾ ಹೇಳ್ದಾಗೆ ಮೊದಲಾಗಿ ಇದರ ಮೇನ್ ಕೆಲಸ ಏನಂತಂದರೆ ಎಲ್ಲ ನಮ್ಮ ಶರೀರದ ಎಲ್ಲ ಅಂಗಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋದು. ಯಾವಾಗ ಇದು ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ, ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿ ಅಂದರೆ ನಮ್ಮ ಶರೀರದ ಎಲ್ಲ ಭಾಗಗಳಿಗೂ ಎಫೆಕ್ಟ್ ಆಗ್ತದೆ. ಈಗ ಮೇನ್ ಆಗಿ ನಾವು ಹೇಳೋದು ಬ್ರೈನಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಎಬಿಲಿಟಿ ಕಡಿಮೆ ಆಗ್ತದೆ, ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ, ತುಂಬ ನಿದ್ದೆ ಮಾಡ್ತಾರೆ. ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಎಲ್ಲಿನೂ ಅವರಿಗೆ ಓದಿದ್ದು ತಲೆಗೆ ಹತ್ತುವುದಿಲ್ಲ, ಓದಿದ್ರೂ ಸಹ ನೆನಪಿರುವುದಿಲ್ಲ. ಇದು ಮೋಸ್ಟ್ ಕಾಮನ್ ಕಂಪ್ಲೇಂಟು, ಮತ್ತು ಇದು ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಬರ್ತದೆ. ಮತ್ತು ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾರೆ ಸಹ. ಅಂದರೆ ಏನೋ ಬೇರೆ ಇರ್ಬೋದು ಬಿಡು, ಮಗು ಓದ್ತಾ ಇಲ್ಲ, ಹುಡುಗಿ ಓದ್ತಾ ಇಲ್ಲ, ಅವಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಅದರ ಮೇಲೆ ದೋಷಿಸ್ತಾರೆ. ಬಟ್ ಹೆಚ್ಚಾಗಿ ಏನಿರ್ತದೆ ಅಂದರೆ ಅವರ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ಮಗುಗೆ ಇದೆಲ್ಲ ಅಥವಾ ಮಕ್ಕಳಿಗೆ ಇದೆಲ್ಲ ಸಿಂಪ್ಟಮ್ಸ್ ಇರ್ತವೆ. ಇದು ಬಿಟ್ಟು ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲೂ ಮಸಲ್ಸಿಗಾಗಲಿ ಎಲ್ಲ ಹಾರ್ಟಿಗಾಗಲಿ ಆಕ್ಸಿಜನ್ ಅಂಶ ಕಡಿಮೆ ಇರುವುದರಿಂದ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೂ ಎಫೆಕ್ಟ್ ಆಗುತ್ತೆ ಸರ್. ಇದು ಎಲ್ಲದಕ್ಕೂ ಇದು ಎಫೆಕ್ಟ್ ಆಗುತ್ತೆ. ಹೌದು ಹೌದು, ಇನ್ ಜನರಲ್ ಇದು ಒಂಥರ ಸಿಸ್ಟಮಿಕ್ ರೋಗ. ಅಂದರೆ ಈಗ ನಾವು ಹೇಳ್ತೇವೆ ಕೊಲೆಸ್ಟ್ರಾಲ್ ಅಂತಂದರೆ ಹಾರ್ಟಿಗೆ ಸಂಬಂಧಪಟ್ಟದ್ದು, ಸಿರೋಸಿಸ್ ಅಂದರೆ ಲಿವರ್, ಜಾಂಡಿಸ್ ಆದರೆ ಲಿವರ್ ಸಮಸ್ಯೆ ಅಂತ ಹೇಳ್ತೇವೆ. ಬಟ್ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಇದು ಓವರ್ ಆಲ್ ಬಾಡಿಯನ್ನೇ ಸಮಸ್ಯೆ ಇದು. ಈಗ ಮಗುವಿಗೆ ನೀವು ಒಂದಂಗೆ ಶಿಶುಗಳಿರ್ತಾರೆ, ಮಕ್ಕಳಿರ್ತಾರೆ, ಅವರಿಗೆ ನೀವು ಟ್ರೀಟ್ ಮಾಡೋದು ಅಂದರೆ ಅವ್ರಿಗೇನಾದರೂ ಸಜೆಷನ್ ಮಾಡೋದು ತಾಯಂದಿರ ಮೂಲಕನೇ ಮಾಡ್ತೀರಾ? ಮಗುವಿಗೆ ಏನಾದರೂ ಓರಲ್ ಆಗಿ ಏನಾದರೂ ಈ ಟ್ಯಾಬ್ಲೆಟ್ಸು ಇತ್ಯಾದಿ ಏನಾದರೂ ಮಾಡ್ತೀರಾ? ಹೌದು ಸರ್, ಅದೇ ಈಗ ನಾವು ಮಗುದ ಏಜ್ ನೋಡಿಕೊಂಡು ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತೇವೆ. ಮಗು ಚಿಕ್ಕ ಮಗು ಇದ್ದರೆ ನಾವು ಇದು ಹೆಚ್ಚಾಗಿ ಮಕ್ಕಳಲ್ಲಿ ಅನೀಮಿಯಾ ಬರುವುದು ಯಾಕಂತಂದರೆ ಪೌಷ್ಟಿಕತೆಯ ಸಮಸ್ಯೆಯಿಂದ. ಅದಾದಮೇಲೆ ನೆಕ್ಸ್ಟ್ ಸಮಸ್ಯೆ ಬರುವುದಂದರೆ ಜಂತು ಹುಳಗಳು, ಅದರಿಂದ ರಕ್ತಹೀನತೆ ಆಗೋದು. ಅದರ ನೆಕ್ಸ್ಟ್ ಕಾಮನ್ ಅಂತಂದರೆ ಇದೆಲ್ಲ ರಕ್ತಸ್ರಾವ, ಅಂದರೆ ನಾನು ಬ್ಲೀಡಿಂಗ್ ಆಗಿ ಬ್ಲಡ್ ಕಡಿಮೆ ಆಗ್ತದೆ ಅಂತ ಹೇಳ್ತೇವಲ್ಲ, ಅದರಿಂದ ಬರುವುದು. ಸೊ ಫಸ್ಟ್ ಮೋಸ್ಟ್ ನಾವು ಕಾಮನ್ ಆಗಿ ಟ್ರೀಟ್ ಮಾಡ್ತೇವೆ ಅಂದರೆ ಕಬ್ಬಿನಾಂಶದ ಟ್ರೀಟ್ಮೆಂಟ್ ಕೊಡ್ತೇವೆ. ಚಿಕ್ಕ ಮಗು ಇದ್ದರೆ ಸಿರಪ್ ಫಾರ್ಮಲ್ಲಿ ಕೊಡ್ತೇವೆ, ದೊಡ್ಡವರಿದ್ದರೆ ಅವರಿಗೆ ಟ್ಯಾಬ್ಲೆಟ್ ಫಾರ್ಮ್ ಬರ್ತದೆ. ಕಬ್ಬಿಣಾಂಶ. ಹೌದು ಸರ್. ಮತ್ತೆ ಈಗ ನಮ್ಮದು ನಾನು ಹೇಳ್ದಾಗೆ ಮೊದಲನೇ ಅನೀಮಿಯಾ ಮುಕ್ತ ಭಾರತ್ ಅಂತ. ಸೊ ಲಾಸ್ಟ್ ಒಂದು 56 ವರ್ಷದಿಂದ ನಮ್ಮ ಭಾರತ ಸರ್ಕಾರ ಮಕ್ಕಳಲ್ಲಿ ಅನೀಮಿಯಾ ಕಡಿಮೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಪ್ರೋಗ್ರಾಮ್ಸ್ಗಳನ್ನು ಹಾಕಿದ್ದಾವೆ ಸರ್. 1970ಇಂದ ಸ್ಟಾರ್ಟ್ ಆಗಿದೆ ಇದು. ಈಗ ಆಲ್ಮೋಸ್ಟ್ ಈಗ 2026 ಆಲ್ಮೋಸ್ಟ್ 55 to 56 ಇಯರ್ಸಿಂದ ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದೆ. ಸೊ ಈ ಪ್ರಯತ್ನದಲ್ಲಿ ತುಂಬ ಸ್ಕೀಮ್ಸ್ಗಳನ್ನು ಹಾಕಿದೆ ಭಾರತ. ಈಗ ರೀಸೆಂಟಾಗಿರುವುದಂದರೆ ಈ ಕಬ್ಬಿನಾಂಶದ ಟ್ಯಾಬ್ಲೆಟ್ನ ಕೊಡ್ತಾರೆ. ಈ ಟ್ಯಾಬ್ಲೆಟ್ನ ಫ್ರೀಯಾಗಿ ಗೌರ್ಮೆಂಟಲ್ಲಿ ಎಲ್ಲ ಕಡೆ ಹಾಸ್ಪಿಟಲ್ಸಲ್ಲಿ ಮತ್ತು ಅಂಗನವಾಡಿಯಲ್ಲಿ ಕೊಡ್ತಾರೆ. ಅದನ್ನು ನಾವು ಚಿಕ್ಕ ಮಕ್ಕಳಿಗೆ ಅಂದರೆ 6 ತಿಂಗಳ ಒಳಗಡೆ ಇರೋ ಮಕ್ಕಳಿಗೆ ನಾವು ಸಿರಪ್ಪಲ್ಲಿ ಕೊಡ್ತೇವೆ. ಅದಕ್ಕಿಂತ ದೊಡ್ಡ ಮಕ್ಕಳಿಗೆ ನಾವು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತೇವೆ ಸರ್. ಐರನ್ ಕಂಟೆಂಟ್ ಸಿರಪ್ ಮತ್ತು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಹೌದು ಸರ್. ಅದು ಬಿಟ್ಟು ನಾವು ಈಗ ಜಂತು ಹುಳ ಮತ್ತು ಜಂತಿನ ಇನ್ಫೆಕ್ಷನ್ ಆಗಬಾರ್ದು ಮಗುಗೆ ಅಂತ ಹೇಳಿ ವರ್ಷದಲ್ಲಿ 2 ತಿಂಗಳು ಫಿಕ್ಸ್ ಮಾಡಿ ಅದರಲ್ಲಿ ಒಂದು ಡೇಟ್ ಅಂದರೆ ಫೆಬ್ರವರಿ 10 ಮತ್ತು ಆಗಸ್ಟ್ 10 ಆ ದಿನ ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಶಾಲೆಯಲ್ಲಿನೂ ಇದು ಜಂತು ಹುಳದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ. ಇದು ಗೌರ್ಮೆಂಟಿಂದನೇ ಫಿಕ್ಸ್ ಆಗಿ ಬಂದಿರೋದು. ವರ್ಷದಲ್ಲಿ 2 ಸರಿ ಮಾಡ್ತಾರೆ ಸರ್. ಕೇಳ್ತಾ ಇದ್ದೀರಲ್ಲ, ಡಾಕ್ಟರ್ ಸನ್ನಿಧಿ ಮೇಡಮ್ ಅವರು ಬಹಳ ಒಳ್ಳೆ ಕನ್ನಡನೂ ಮಾತಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಒಳ್ಳೆ ಭಾಷೆ ಮತ್ತು ವೈದ್ಯಕೀಯವಾಗಿ ತಾವು ಚೆನ್ನಾಗಿ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಈ ಜಂತು ಹುಳುಗಳು ಆಗಬಾರ್ದು, ಒಂದು ವೇಳೆ ಜಂತು ಹುಳುಗಳಿದ್ದರೆ ಇದು ನಾಶ ಆಗಬೇಕು ಅಂತೇಳಿ ಈ ಅಭಿಯಾನ ಏನು ತಾವು ಮಾಡ್ತಾ ಇದ್ದೀರಿ? ಈ ಟ್ಯಾಬ್ಲೆಟ್ಸು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮಾತ್ರ ಕೊಡ್ತೀರಾ ಅಥವಾ ಬೇರೆಯವರಿಗೂ ಕೊಡ್ತೀರಾ? ಹೇಗೆ? ಎಲ್ಲ ಕಡೆ ಕೊಡ್ತೇವೆ ಸರ್. ಶಾಲೆಯಲ್ಲಿ ಮತ್ತು ಕಾಲೇಜಲ್ಲೂ ಸಹ ಕೊಡ್ತಾರೆ ಇದನ್ನು, ಮತ್ತು ಅಂಗನವಾಡಿಯಲ್ಲೂ ಸಹ ಇಟ್ಟಿದ್ದಾರೆ. 6 ತಿಂಗಳ
ತಿಂಗಳ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ನಾವು 6 ತಿಂಗಳಿಂದ ಈವನ್ ಪ್ರೆಗ್ನೆಂಟ್ ಇದ್ದಾಗ ಸಹ ಈ ಟ್ಯಾಬ್ಲೆಟ್ನ ಕೊಡ್ತಾರೆ. ಸ್ಪೆಷಲಿ ಇವೆರಡು ದಿನಗಳನ್ನು ಫಿಕ್ಸ್ ಮಾಡಿ ಎಲ್ಲ ಶಾಲೆಗೂ ಈ ಟ್ಯಾಬ್ಲೆಟ್ ಸಪ್ಲೈ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಫೆಬ್ರವರಿ 10 ಮತ್ತು ಆಗಸ್ಟ್ 10 ಹೌದು ಸರ್. ಅನಿಮಿಯಾ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಇದು ಸರ್ಕಾರದ ಯೋಜನೆ ಇದೆ, ಸರ್ಕಾರದ ಪ್ರಯತ್ನ ಇದೆ. ಈ ಪ್ರಯತ್ನ ಯಶಸ್ವಿಯಾಗುವಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ಅವತ್ತು ಆ ಮಕ್ಕಳಿಗೆ ಶಾಲೆಯಲ್ಲಿ ಅಂತೂ ಓದ್ತಾ ಇದ್ದಂಥ ಮಕ್ಕಳಿಗಂತೂ ಕೊಡ್ತಾರೆ. ಆಮೇಲೆ ಇದನ್ನು ತಾಯಂದಿರು ತಗೋಬಹುದಾ? ಹೌದು ಸರ್, ತಾಯಂದರಿಗೂ ಸಹ ಕೊಡ್ತಾರೆ. ನಾನು ಮೊದಲೇ ಹೇಳಿದಾಗೆ ತಾಯಿಗೆ ಅನಿಮಿಯಾ ಇದ್ದರೆ ಅದು ಅವಳ ಮಗುಗೂ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ತಾಯಂದಿರಿಗೂ ಕೊಡ್ತೇವೆ, ಮತ್ತು ಎದೆ ಹಾಲು ಕುಡಿಸೋಂಥ ಹೆಣ್ಣು ಮಕ್ಕಳಿಗೂ ಸಹ ಅಂದರೆ ಈಗ ರೀಸೆಂಟಾಗಿ ಡೆಲಿವರಿ ಆದ ತಾಯಂದರಿಗೂ ಕೊಡ್ತೇವೆ ಸರ್. ಅಲ್ಲ, ಈ ಜಂತುಹುಳು ರಕ್ತಹೀನತೆ ಹೇಗೆ ಕಡಿಮೆ ಮಾಡುತ್ತೆ ಮೇಡಮ್? ಅದು ಏನು ಆಹಾರ ಈಗ ಅಂತಾರೆ ಮೈಗೆ ಹತ್ತೋಲ್ದ್ರಿ ಆಹಾರ ಜಂತಾಗಿವೆ ಹಿಂಗೆ ಮತ್ತು ಸುಸ್ತಾಗಿದೆ, ಏನು ಜಂತು ಹುಳುಗಳೇ ಆಹಾರ ಎಲ್ಲ ಸೇವನೆ ಮಾಡ್ತಾ ಇರ್ತಾವ ಏನು? ಅದು ಏನಂತಂದರೆ ಅವು ಜಂತು ಹುಳಗಳು ಹೊಟ್ಟೆಯಲ್ಲಿ ಬಂದಾಗ ಅವು ಸ್ಲೋ ಆಗಿ ಕ್ರಮೇಣವಾಗಿ ಅಂದರೆ 0.1, 0.2, 0.5 ml per day ಆ ಲೆಕ್ಕದಲ್ಲಿ ರಕ್ತವನ್ನು ಹೀರ್ಕೊಳ್ತಾ ಇರ್ತವೆ ಸರ್ ನಮ್ಮ ಬಾಡಿಯಿಂದ. ಸೊ ಅದು ಒಂದು ಹುಳದಿಂದ ಇಷ್ಟು ml ಹೋಗ್ತದೆ. ಸೊ 1000 ಲಕ್ಷಗಟ್ಟಲೆ ಹುಳ ಇದ್ದರೆ ಮತ್ತೆ ತುಂಬ ರಕ್ತ ಹೋಗ್ತಾ ಇರ್ತದೆ. ಅದು ಶರೀರದಲ್ಲಿ ರಕ್ತಹೀನತೆ ಆಗ್ತಾ ಇರೋದು ಸ್ವಂತ ಮಗುಗೂ ಸಹ ಗೊತ್ತಾಗೋದಿಲ್ಲ. ಕ್ರಮೇಣವಾಗಿ ಹೇಗೆ ದಿನಗಳು ಹೋದಂಗೆನೆ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ಕಾಣಿಸಿದಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ರಕ್ತಹೀನತೆ ಆಗ್ತಾ ಇದೆ ಅಂತ ಹೇಳಿ. ಇದು ಜಂತುಗಳು ಯೂಶ್ವಲಿ ನಮ್ಮ ಮಕ್ಕಳಲ್ಲಿ ಬರುವುದು ಹೇಗೆ ಅಂತಂದರೆ ಹ್ಯಾಂಡ್ ಹೈಜೀನ್ ಇಂಪಾರ್ಟೆಂಟ್. ಅಂದರೆ ಕೈ ಹೇಗೆ ಕ್ಲೀನ್ ಮಾಡ್ಕೋತಾರೆ, ಒಂದು ಮಗುವಿಂದ ಇನ್ನೊಂದು ಮಗುಗೆ ಈಗ ಬೇಗ ಕೈಯಿಂದನೇ ಹರಡುತ್ತೆ. ಮತ್ತು ಸರಿಯಾಗಿ ತರಕಾರಿಗಳಾಗಲಿ, ವೆಜಿಟೇಬಲ್ಸ್ ಆಗಲಿ, ಕಾಯಿ ಪಲ್ಯಗಳಾಗಲಿ, ಸೊಪ್ಪುಗಳನ್ನಾಗಲಿ ವಾಶ್ ಮಾಡಲಿಲ್ಲ ಅಂತಂದರೆ ಅಲ್ಲಿಂದ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ ಸರ್. ಹ್ಯಾಂಡ್ ಹೈಜೀನ್ ಅನ್ನೋ ಮಾತನ್ನು ಬಳಸಿದ್ದಾರೆ ಮೇಡಮ್ ಅವರು. ಕೈ ಶುದ್ಧವಾಗಿ ನಾವು ತೊಳ್ಕೊಳ್ಬೇಕು. ಈ ಮೇಡಮ್ ಓಪನ್ ಡೆಫಿಕೇಶನ್ ಅಂತಾರೆ, ಬಯಲು ಶೌಚ ಮಾಡೋದ್ರಿಂದ ಜಂತು ಹುಳುಗಳು ಪ್ರವೇಶ ಮಾಡ್ತವೆ ಅಂತ ಅನ್ನೋದು, ಅಲ್ಲಿ ಓಡಾಡೋದ್ರಿಂದ, ಅಲ್ಲಿ ಆಟ ಆಡೋದ್ರಿಂದ, ಹೀಗೆಲ್ಲ ಆ ವಾತಾವರಣದಲ್ಲಿರೋದ್ರಿಂದ ಜಂತು ಹುಳುಗಳು ಪ್ರವೇಶ, ಇದು ಸತ್ಯ ಇದೆಯಾ? ಹೌದು ಸರ್, ಅದು ಹೆಚ್ಚಾಗಿ ಏನಾಗ್ತದೆ, ಈ ಹುಳಗಳ ಅಂಡಾಂಶ ಅಂದರೆ ಎಗ್ ಅಂತ ಹೇಳ್ತೇವೆ, ಆ ಎಗ್ಗಳು ಇದು ಡೆಫಿಕೇಶನ್ ಮಾಡಿದಾಗ ಮಲಮೂತ್ರದಲ್ಲಿ ಕೂತ್ಕೊಳ್ತವೆ. ಸೊ ಮಕ್ಕಳು ಇದು ಜಾಗದಲ್ಲಿ ಹೋಗಿ ಆಟ ಆಡುವಾಗ ಎಲ್ಲಿಯಾದರೂ ಮುಟ್ಟಿದ್ರೆ, ಅದು ಅವರ ಉಗುರು ನೇಲ್ಸ್ ಹತ್ರ ಕೈಯಲ್ಲಿ ಹೋದರೆ, ಅವರು ಹ್ಯಾಂಡ್ ವಾಶ್ ಮಾಡಲಿಲ್ಲ, ಹಾಗೆ ಊಟ ಸೇವನೆ ಮಾಡಿದರೆ ಅದರಿಂದ ಅವು ಒಳಗಡೆ ಹೋಗಿ ಮತ್ತೆ ಅವರ ಲೈಫ್ ಸೈಕಲ್ ಸ್ಟಾರ್ಟ್ ಆಗಿ ಮತ್ತೆ ಹುಳಗಳು ಜಾಸ್ತಿ ಆಗ್ತವೆ. ಮೇಡಮ್, ಮಕ್ಕಳಿಗೆ ಹ್ಯಾಂಡ್ ವಾಶ್ ಕೈ ಹೇಗೆ ತೊಳಸಬೇಕು? ಅದು ಏನು, ಯಾವ ಸೋಪ್ ಹಚ್ಚಬೇಕು, ಏನು ಡೆಟಾಲ್ ಅಥವಾ ಸೋಪ್ ಏನು ಮಾಡಬೇಕು, ಹೇಗೆ ಬಿಸಿನೀರು ಉಪಯೋಗಿಸ್ಬೇಕಾ? ಹಾಗೇನೂ ಇಲ್ಲ ಸರ್, ನಾರ್ಮಲ್ ಆಗಿರೋ ಸ್ವಚ್ಛ ನೀರಿರಬೇಕು. ಮತ್ತು ನೀವು ನಾರ್ಮಲ್ ಸೋಪ್ ತೊಗೊಂಡ್ರೆ ಸಾಕಾಗುತ್ತೆ. ಲಿಕ್ವಿಡ್ ಸೋಪ್ ಆಗಲಿ ಬೇರೆ ಸೋಪ್ ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ. ಸೊ ಹ್ಯಾಂಡ್ ವಾಶ್ ಮಾಡುವಾಗ ಕೆಲವು ಸ್ಟೆಪ್ಸ್ ಇದ್ದಾವೆ. ಅಂದರೆ ಜಸ್ಟ್ ಕೈಗೆ ಸೋಪ್ ಹಚ್ಕೊಂಡು ಜಸ್ಟ್ ತಿಕ್ಕಿ ಹೊರಗಡೆ ಬರುವುದಲ್ಲ. ನಮ್ಮ ಮೆಡಿಕಲಲ್ಲಿ ಹೇಳ್ತೇವೆ ನಾವು ಮಿನಿಮಮ್ ಆಗಿ 2 ರಿಂದ 5 ನಿಮಿಷ ಅಷ್ಟು ಟೈಮ್ವರೆಗೂ ನಾವು ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ಹ್ಯಾಂಡ್ ವಾಶ್ ಮಾಡುವಾಗಲೂ ಸ್ವಲ್ಪ ಟೆಕ್ನಿಕ್ ಇದ್ದಾವೆ. ನೀವು ಕೈಗೆ ಸೋಪ್ ಹಚ್ಚಿದ ಮೇಲೆ ಸ್ವಲ್ಪ ಅದು ನೊರೆ ಬರೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಫಸ್ಟು ಬಟ್ಟಗಳ ಸಂದೆಯಲ್ಲಿ ಅಂದರೆ ಉಗುರ ಸಂದೆಯಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಹೆಬ್ಬಟ್ಟಿಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಕೈದು ಮುಂಭಾಗ ಹಿಂಭಾಗವನ್ನು ಕ್ಲೀನ್ ಮಾಡಬೇಕು. ಆಮೇಲೆ ವಾಶ್ ಮಾಡಬೇಕು ಸರ್. ಓಹೋ, ನೀರು ಯಾವುದಾದ್ರೂ ಬಿಸಿನೀರು ಇರಬೇಕಂತೇನಿಲ್ಲ, ತಣ್ಣಗಿದ್ರೂ ಪರವಾಗಿಲ್ಲ, ಆದರೆ ಸೋಪ್ ಮಾತ್ರ ಚೆನ್ನಾಗಿ ಅದನ್ನು ಲೇಪನ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು, ತೊಳಿಬೇಕು ಅಂತ. ಮೇಡಮ್, ಮಕ್ಕಳು ಸ್ವಲ್ಪ ಸಿಹಿ ಪ್ರಿಯರಿರ್ತಾರೆ, ಚಾಕ್ಲೇಟ್ಸು ಇತ್ಯಾದಿ. ಈ ಹೆಚ್ಚಾಗಿ ಸಿಹಿ ಸೇವನೆ ಮಾಡೋದ್ರಿಂದ ಕೂಡ ಜಂತು ಹುಳುಗಳಾಗ್ತವೆ ಅಂತ ಅನ್ನೋದೊಂದು ಕಲ್ಪನೆ ಇದೆ, ಇದು ಸತ್ಯ ಹೇಗೆ? ಅದು ಹೌದು ಸರ್, ಹೇಳ್ತಾರೆ. ಬಟ್ ಸಿಹಿ ಅನ್ನೋದು ಯಾವುದರ ಲಿಮಿಟಲ್ಲಿ ಎಲ್ಲ ರೋಗಕ್ಕೂ ಸಮಸ್ಯೆನೇ. ಅನೀಮಿಯಾ ಅಂತ ಅಷ್ಟೇ ಅಲ್ಲ, ಎಲ್ಲ ರೋಗಕ್ಕೂ ಬಾಡಿಯಲ್ಲಿ ಸಿಹಿ ಜಾಸ್ತಿ ಸೇವನೆ ಮಾಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಈಗ ತುಂಬ ವೈಟ್ ಆಗಿರೋದು ಯಾವುದೂ ನಮ್ಮ ಬಾಡಿಗೆ ಒಳ್ಳೆಯದಲ್ಲ. ಅಂದರೆ ಶುಗರ್ ಅಂತ ಹೇಳ್ತೇವೆ ಮೇನ್ ಆಗಿ. ಸೊ ಸಿಹಿ ಪದಾರ್ಥದಿಂದ ಏನಾಗ್ತದೆ, ಮಕ್ಕಳು ತಿಂತಾ ಇದ್ದರೆ ಆಮೇಲೆ ಸರಿಗೆ ಮಕ್ಕಳು ಬ್ರಷ್ ಮಾಡೋದಿಲ್ಲ, ಅಲ್ಲಿಂದ ಅವರಿಗೆ ಹಲ್ಲಿಗೆ ಹುಳ ಹತ್ತವೆ. ಅಂದರೆ ನಾವು ಡೆಂಟಲ್ ಕೇರೀಸ್ ಅಂತ ಹೇಳ್ತೇವೆ. ಅದು ಅಲ್ಲೇ ಕೂತ್ಕೊಂಡಿರುತ್ತೆ, ಅದು ಹುಳ ಅಲ್ಲೇ
ಕೊಳೆತಾ ಹೋಗ್ತದೆ, ಅಲ್ಲಿಂದ ಅದು ಬಾಡಿಯಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಸಿಹಿ ಪದಾರ್ಥದಿಂದ ಜಂತುಹುಳಗಳಾಗ್ತವೆ ಅಂತ ಹೇಳ್ತಾರೆ. ಬಟ್ ಇನ್ ಜನರಲ್ ಯಾವುದೇ ತುಂಬ ವೈಟ್ ಪದಾರ್ಥ, ಅಂದರೆ ನಾವು ಮೈದಾ ಹೇಳ್ತೇವೆ ತುಂಬ ವೈಟ್ ಇರ್ತದೆ, ಪನ್ನೀರ್ ಹೇಳ್ತೇವೆ ತುಂಬ ವೈಟ್ ಇರ್ತದೆ, ಶುಗರ್ ಹೇಳ್ತೇವೆ ತುಂಬ ವೈಟ್ ಇರ್ತದೆ, ಅತಿಯಾದ ವೈಟ್ ಥಿಂಗ್ಸ್ ಯಾವುದೂ ಒಳ್ಳೆಯದಲ್ಲ ಅಂತ ಅರ್ಥ ಸರ್. ಓಹೋ, ಅತಿಯಾಗಿ ವೈಟ್ ಇರುವುದು ಅದು ಯಾವುದೂ ಒಳ್ಳೆಯದಲ್ಲ, ಎಲ್ಲವೂ ಬಹಳ ಮಿತಿಯಲ್ಲಿದ್ದರೇ ಒಳ್ಳೆಯದು ಅನ್ನೋ ಮಾತನ್ನು ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಈ ಜಂತು ಹುಳುಗಳಾಗದಂಥ ಆಗಿದ್ದರೆ ಒಂದು ವೇಳೆ ಅದು ಹೊರಬರುವಂತಹ ಟ್ಯಾಬ್ಲೆಟ್ಸ್ ಏನಿದೆ, ಮಾತ್ರೆಗಳೇನಿವೆ, ಅದು ತಪ್ಪದೇ ಸೇವಿಸಬೇಕು ಅಂತ ಶಾಲಾ ಕಾಲೇಜುಗಳಲ್ಲೆಲ್ಲ ಫೆಬ್ರವರಿ 10 ಮತ್ತು ಆಗಸ್ಟ್ 10 ಈ ದಿನಗಳಂದು ಈ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ದಯವಿಟ್ಟು ತಾವು ಮಕ್ಕಳಿಗೆ ಇದನ್ನು ಕೊಡಬೇಕು ಅಂತ ಕೋರಿಕೆ ಮಾಡ್ತಾ ಇದ್ದೇವೆ ಅಂತರ್ವಾಣಿಯ ಮೂಲಕವಾಗಿ. ಮೇಡಮ್, ಈ ತಾವು ರಕ್ತವನ್ನು ಕುರಿತಾಗಿ ಭಾಳ ವಿಶೇಷವಾಗಿ ಅಧ್ಯಯನ ಮಾಡಿದ್ದೀರಾ. ಮೇಡಮ್, ರಕ್ತದಲ್ಲಿ ಎಷ್ಟು ಪ್ರಕಾರಗಳಿವೆ? ನಾವು ಸಾಮಾನ್ಯವಾಗಿ ಎಲ್ಲರ ರಕ್ತ ಒಂದೇ ಇದೆ ಅಂತ ನಾವು ಸಾಮಾನ್ಯವಾಗಿ ಅಂತೀವಿ. ನಿಮ್ಮ ವೈದ್ಯಕೀಯ ಅಧ್ಯಯನ ಏನು ಹೇಳುತ್ತೆ? ಎಲ್ಲರ ರಕ್ತ ಒಂದೇ ಇದೆಯಾ? ಇಲ್ಲ ಸರ್, ಎಲ್ಲರ ರಕ್ತ ಕಂಪೋಸಿಷನ್ ಒಂದೇ ಇರುತ್ತೆ, ಬಟ್ ಒಳಗಡೆ ಇರುವ ಪ್ರೋಟೀನ್ ಅಂಶ ಎಲ್ಲರದರಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಅಂದರೆ ನಾವು ಈಗ ರಕ್ತದಲ್ಲಿ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ. ಬ್ಲಡ್ ಗ್ರೂಪ್, ಅದು ಬ್ಲಡ್ ಗ್ರೂಪ್ ನಾವು ಬರೀ ಕೆಂಪು ರಕ್ತ ಕಣಗಳ ಬಗ್ಗೆ ಮಾತಾಡ್ತೇವೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಓ ಪಾಸಿಟಿವ್, ಇದೇ ಥರ ಎಲ್ಲಕ್ಕೂ ನೆಗೆಟಿವ್ ಸಹ ಇರುತ್ತೆ, ಎ ನೆಗೆಟಿವ್, ಬಿ ನೆಗೆಟಿವ್ ಅಂತ. ಮತ್ತು ಬಿಳೆ ರಕ್ತ ಕಣಗಳ ಮೇಲೂ ಸಹ ಪ್ರೋಟೀನ್ ಇರ್ತದೆ. ಈ ಪ್ರೋಟೀನ್ ಸಹ ಎಲ್ಲರಲ್ಲೂ ಸೇಮ್ ಇರೋದಿಲ್ಲ, ಅದಕ್ಕೆ ನಾವು HLA ಪ್ರೋಟೀನ್ಸ್ ಅಂತ ಹೇಳ್ತೇವೆ. ಸೊ ಎಲ್ಲರ ರಕ್ತದ ಕಂಟೆಂಟು ಸಹ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸರ್, ಎಲ್ಲರದೂ ಸೇಮ್ ಇರಲ್ಲ. ಮೇನ್ ಆಗಿ ರಕ್ತ ನಮಗೆ ಯಾಕೆ ಬೇಕು ನಮ್ಮ ಶರೀರದಲ್ಲಿ ಅಂದರೆ ಹೀಮೋಗ್ಲೋಬಿನ್, ಅಂದರೆ ಅದೇ ನಾನು ಹೇಳಿದೆ, ಆಕ್ಸಿಜನ್ ಡೆಲಿವರಿಗೆ ಬೇಕು. ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಬ್ಲಡ್ ಇಂದು. ಅದು ಬಿಟ್ಟು ಬೇರೆ ಅಂದರೆ ಆಮ್ಲಜನಕ ಕ್ರಿಯೇಟ್, ಆಕ್ಸಿಜನ್ ಕ್ರಿಯೇಟ್ ಮಾಡುತ್ತೆ. ಹೌದು, ಲಂಗ್ಸ್ ನಾವೇನು ಉಸಿರಾಡುವಾಗ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಹೋಗ್ತದಲ್ಲ, ಅದು ಎಲ್ಲ ಬಾಡಿಯ ಎಲ್ಲ ಶರೀರದ ಎಲ್ಲ ಭಾಗಗಳಿಗೂ ತಲುಪಲಿಕ್ಕೆ ಆಗೋದೇ ಈ ಬ್ಲಡ್ ಮೂಲಕ, ಅಂದರೆ ಅದು ಹೀಮೋಗ್ಲೋಬಿನ್ ಮೂಲಕ ಹೋಗಿ ಕೆಲಸ ಮಾಡುತ್ತೆ. ಇದು ಬಿಟ್ಟು ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದು ಇರುವುದೇ ಬ್ಲಡ್ಡಲ್ಲಿ. ನಮ್ಮ ಬಾಡಿಯಲ್ಲಿ ಎಲ್ಲ ಇಮ್ಯೂನ್ ಸಿಸ್ಟಮು, ಇಮ್ಯುನಿಟಿ ಪವರ್ ಇರುವುದೇ ಎಲ್ಲ ಈ ಬ್ಲಡ್ಡಿನ ರಕ್ತ ಕಣಗಳಲ್ಲಿ. ಈ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಎರಡೂ ಬಗೆಯ ಕಣಗಳು ಇರ್ತವೆ, ರಕ್ತ ಕಣಗಳು. ಮೇಡಮ್, ಯಾವ ರಕ್ತ ಕಣಗಳು ಹೆಚ್ಚಿಗೆ ಇರಬೇಕು? ಕೆಂಪು ರಕ್ತ ಕಣಗಳ? ಹೌದು ಸರ್, ಕೆಂಪು ರಕ್ತ ಕಣಗಳೇ ಜಾಸ್ತಿ ಇರುತ್ತೆ. ಅದರಿಂದ ನಮಗೆ ಬ್ಲಡ್ ನೋಡಿದಾಗ ಅದು ಕೆಂಪಂತ ಕಾಣಿಸ್ತದೆ. ಅದು ಬಿಟ್ಟು ನಮ್ಮ ಶರೀರದಲ್ಲಿ ಮತ್ತೆ ಬಿಳಿ ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ ಅಂತ ಹೇಳ್ತೇವೆ. ಇವು ಮೂರೂ ಇಂಪಾರ್ಟೆಂಟ್ ಪಾರ್ಟ್. ಇದು ಬಿಟ್ಟು ಬೇರೆ ಬೇರೆ ಸುಮಾರು ಪ್ರೋಟೀನ್ ಅಂಶಗಳೆಲ್ಲ ಇದಾವೆ. ಬಟ್ ಮೇಯ್ನ್ ಆಗಿರುವುದಂದ್ರೆ ಕೆಂಪು ರಕ್ತ ಕಣಗಳು. ಅದಕ್ಕೆ ನಾವು RBC ಅಂತ ಹೇಳ್ತೇವೆ, ರೆಡ್ ಬ್ಲಡ್ ಸೆಲ್ ಅಂತ ಹೇಳ್ತೇವೆ. ಮತ್ತೆ WBC ಅಂದ್ರೆ ವೈಟ್ ಬ್ಲಡ್ ಸೆಲ್, ಬಿಳಿ ರಕ್ತ ಕಣಗಳು. ಇದು ಬಿಟ್ಟು ಪ್ಲೇಟ್ಲೆಟ್ ಅಂತ ಇರ್ತವೆ ಸರ್. ಈ ಮೂರು ಅಂಶಗಳೂ ಇರ್ತವೆ. ಹೆಚ್ಚಾಗಿರುವುದು RBC, ಆಮೇಲೆ ಪ್ಲೇಟ್ಲೆಟ್, ನಂತರ ಬರುವುದು WBC ಸರ್. ಈ ಪ್ಲೇಟ್ಲೆಟ್ ಕಡಿಮೆ ಆಗುತ್ತಾ ಇದೆ ಹೀಗೆ ಅಂತ ಅನೇಕ ಸಲ ಕೇಳಿದ್ದೇವೆ. ಯಾಕೆ ಕಡಿಮೆ ಆಗುತ್ತೆ ಮೇಡಮ್? ಹೌದು, ಪ್ಲೇಟ್ಲೆಟ್ ಅನ್ನೋದು ಇದು ಒಂದು ಥರ, ನಾವು ಈಗ ಅಂದರೆ ನೀರಿನ ಪೈಪ್ ಅಂತ ನಾವು ಇಮ್ಯಾಜಿನ್ ಮಾಡಿದ್ರೆ, ನಲ್ಲಿ ಪೈಪ್ ಇರುತ್ತಲ್ಲ, ಪೈಪಲ್ಲಿ ಒಂದು ಚಿಕ್ಕ ತೂತು ಬಿದ್ದರೆ ಅದು ಕವರ್ ಆಗಲಿಕ್ಕೆ ಏನು ಬೇಕು, ಸೀಲ್ ಮಾಡಲಿಕ್ಕೆ ಏನು ಬೇಕು ಅನ್ನೋದು ಕೆಲಸ ಮಾಡೋದೇ ನಮ್ಮ ಪ್ಲೇಟ್ಲೆಟ್. ಅಂದರೆ ನಮ್ಮ ಶರೀರದಲ್ಲಿ ರಕ್ತ ಚಲನೆ ಆಗುವುದು ನರಗಳಲ್ಲಿ. ಯಾವಾಗ ನರಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿ ತೂತಾದರೆ ಅದು ಬ್ಲಾಕ್ ಮಾಡೋದೇ ಪ್ಲೇಟ್ಲೆಟ್ಟಿನ ಕೆಲಸ. ಸೊ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ ಅಂತಂದರೆ ಮಗುಗೆ ಚಿಕ್ಕ 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 ಬ್ಲೀಡಿಂಗ್ ಸ್ಪಾಟ್ ಅಂತ ಹೇಳ್ತೇವೆ, ಕೆಂಪು ಚುಕ್ಕೆಗಳ ಬೀಳ್ತವೆ. ಇನ್ನೂ ಜಾಸ್ತಿ ಕಡಿಮೆ ಆದರೆ ಮೂಗಿಂದ, ಹಲ್ಲಿಂದ ಬ್ಲಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಇದು ಪ್ಲೇಟ್ಲೆಟ್ಟಿನ ಲಕ್ಷಣಗಳು. ಇದು ಹೆಚ್ಚಾಗಿ ಮಕ್ಕಳಲ್ಲಿ ನಾರ್ಮಲ್ ಆಗೇ ಇರುತ್ತೆ. ಕಡಿಮೆ ಯಾವಾಗ ಆಗ್ತದೆ ಅಂತಂದರೆ ಇನ್ಫೆಕ್ಷನ್ ಆದಾಗ ಹೆಚ್ಚಾಗಿ ಕಡಿಮೆ ಆಗ್ತದೆ ಸರ್. ಇನ್ಫೆಕ್ಷನ್ ಆದಾಗ, ಸೋಂಕು ಉಂಟಾದಾಗ ಈ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಮೇಡಮ್, ಈಗ ಪ್ಲೇಟ್ಲೆಟ್ ಹೆಚ್ಚಾಗಬೇಕು ಅಂತಂದಾಗ ಅವಾಗ ಏನು ಕ್ರಮ ಮಾಡ್ತಿರತ್ತ ವೈದ್ಯರಾಗಿ? ಇನ್ಫೆಕ್ಷನ್ ಇಂದ ಆದರೆ ಒಮ್ಮೆ ಇನ್ಫೆಕ್ಷನ್ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಆ ಮಗು ಇನ್ಫೆಕ್ಷನಿಂದ ಗುಣಮುಖರಾದರೆ ತನ್ನಷ್ಟಕ್ಕೆ ತಾನೇ ಪ್ಲೇಟ್ಲೆಟ್ ರಿಕವರಿ ಆಗುತ್ತೆ. ನಾವು ಅದಕ್ಕೇನು ಟ್ರೀಟ್ಮೆಂಟ್ ಕೊಡುವುದಿಲ್ಲ. ತುಂಬ ಸತೆ ಮಗುಗೆ ಪ್ಲೇಟ್ಲೆಟ್ಟಿನ ಉತ್ಪತ್ತಿಯಲ್ಲಿ ಸಮಸ್ಯೆ ಇದ್ದರೆ ನಾವು ಆವಾಗ ಆ ಮಗುಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಇನ್ನು ಸುಮಾರು ಜನ ಆಲೋಚನೆ ಮಾಡ್ತಾರೆ ಕಿವಿ ಫ್ರೂಟು,
ಡ್ರ್ಯಾಗನ್ ಫ್ರೂಟು ಮತ್ತು ಇದು ಕಿವಿ ಫ್ರೂಟಿನ ಎಲೆ ಕೊಟ್ಟರೆ, ಅದು ಕೊಟ್ಟರೆ, ಮತ್ತು ಬೇರೆ ಎಲ್ಲ ಆಯುರ್ವೇದಿಕ್ ಕೊಟ್ಟರೆ ಪ್ಲೇಟ್ಲೆಟ್ ಅಂಶ ಜಾಸ್ತಿ ಆಗ್ತದೆ, ಹೆಚ್ಚಾಗಿ ಈಗ ಡೆಂಗು ಇನ್ಫೆಕ್ಷನಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ ಮಾಡಿದರೆ ಇದು ಯಾವುದೂ ಯೂಸ್ ಆಗೋದಿಲ್ಲ. ಇನ್ಫೆಕ್ಷನ್ ಯಾವಾಗ ಕಂಟ್ರೋಲಿಗೆ ಬರ್ತದೆ, ಬಾಡಿ ಯಾವಾಗ ರಿಕವರಿ ಆಗ್ತದೆ, ಆವಾಗಷ್ಟೇ ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ ಆಗ್ತದೆ. ಬಟ್ ಆದರೆ ನಾವು ಹೆಚ್ಚಾಗಿ ನಮಗೆ ತಂದೆ ತಾಯಂದಿರು ಕೇಳ್ತಾರೆ, ನಾವು ಕೊಡ್ಬೋದಾ ಮೇಡಮ್, ಈ ಎಲೆ ಕೊಡ್ಬೋದಾ, ಆ ಎಲೆ ಕೊಡ್ಬೋದಾ, ಆಯುರ್ವೇದಿಕ್ ಕೊಡ್ಬೋದಾ ಅಂತ ಕೇಳ್ತಾರೆ. ಪ್ಲೇಟ್ಲೆಟ್ ಕಡಿಮೆ ಆದಾಗ ಅದು ಯಾವ ರೀಸನಿಗೆ ಕಡಿಮೆ ಆಗಿದೆ ಅನ್ನೋದರ ಮೇಲೆ ಹೋಗ್ತದೆ. ಸೊ ಇನ್ಫೆಕ್ಷನಿಂದ ಆಗಿದ್ರೆ, ಡೆಂಗುಯಿಂದ ಆಗಿದ್ರೆ ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗ್ತದೆ. ಆದರೆ ಮಗು ತಿಂತದೆ, ಮಗುಗೆ ಆಸೆ ಇದೆ, ಕಿವಿ ಫ್ರೂಟ್ ಅದರ ಫೇವ್ರೆಟ್ ಹಣ್ಣು ಅಂತಂದರೆ ಕೊಟ್ಟರೆ ಏನೂ ತಪ್ಪಿಲ್ಲ. ಮೇಡಮ್, ನಮ್ಮ ಭಾಗದಲ್ಲಿ ನಾವೆಲ್ಲ ಈಗ ಜೋಳದ ರೊಟ್ಟಿ ಆಗಲಿ, ಸಜ್ಜೆ ರೊಟ್ಟಿ, ಚಪಾತಿ, ಆಮೇಲೆ ತೊಗರಿ ಬೇಳೆ, ಹೆಸರು ಬೇಳೆ, ಈ ರೀತಿಯಲ್ಲಿ ಕೊಟ್ಟರೆ ಮಕ್ಕಳಿಗೆ ಹಿಮೋಗ್ಲೋಬಿನ್ ಹೆಚ್ಚು ಆಗಬಹುದಾ, ಹೌದು ಸರ್, ಕಾಪಾಡ್ಕೋಬಹುದಾ? ಹೌದು ಸರ್. ಇದರಲ್ಲೆಲ್ಲ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ಎಸ್ಪೆಷಲಿ ಏನಂತಂದರೆ ಕ್ಯಾಲ್ಶಿಯಮ್ಮು ಮತ್ತು ರಾಗಿಯಲ್ಲಿ ತುಂಬ ಐರನ್ ಕಂಟೆಂಟ್ ಇರ್ತದೆ. ಸೊ ಸಜ್ಜೆಯಲ್ಲಿನೂ ಸಹ ಐರನ್ ಕಂಟೆಂಟ್ ಇರ್ತದೆ. ಇದರಿಂದ ಹಿಮೋಗ್ಲೋಬಿನ್ ಏರ್ತದೆ. ಮತ್ತು ನಾವೀಗ ಶೇಂಗಾ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಕೊಡ್ತೇವೆ. ಅದೆಲ್ಲರಿಂದನೂ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿಯಾಗಿ ಅನಿಮಿಯಾ ಕಂಟ್ರೋಲಲ್ಲಿರುತ್ತೆ. ಬಹಳ ಒಳ್ಳೆ ಮಾತು ಹೇಳಿದ್ರು. ಈ ಅನಿಮಿಯಾ ಕಂಟ್ರೋಲ್ ಮಾಡಬೇಕು ಅಂತಂದರೆ ಹಣ್ಣುಗಳು, ಹಸಿರು ತರಕಾರಿಗಳು, ಆಮೇಲೆ ಬೆಲ್ಲ, ಶೇಂಗಾ ಇದೆಲ್ಲ ಉಪಯೋಗ ಮಾಡೋದ್ರಿಂದ ಇದು ಹಿಮೋಗ್ಲೋಬಿನ್ ಕಡಿಮೆ ಆಗದಂತೆ ನಾವು ಮುನ್ನೆಚ್ಚರಿಕೆ ವಹಿಸಬಹುದು ಅನ್ನೋದನ್ನು ಮೇಡಮ್ ಅವರು ತಜ್ಞ ವೈದ್ಯರಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ ಮೇಡಮ್ ಹೇಳಿ. ಇನ್ನೊಂದೇನಂತಂದರೆ ನೀವೀಗ ಪಾತ್ರೆ, ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದೀರಾ ಅನ್ನೋದರಲ್ಲೂ ಇಂಪಾರ್ಟೆಂಟ್. ಈಗೀಗ ರೀಸೆಂಟಾಗಿ ಬರ್ತಾ ಇದೆ. ಅಂದರೆ ಐರನ್ ಕಂಟೆಂಟ್, ಅಂದರೆ ನಾವು ಕಾಸ್ಟ್ ಐರನ್ ಅಂತ ಹೇಳ್ತೇವೆ. ಉಕ್ಕಿನಾಂಶದ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅದು ಕ್ರಮೇಣವಾಗಿ ಐರನ್ ರಿಲೀಸ್ ಮಾಡುತ್ತೆ ಪಾತ್ರೆ. ಅದು ಐರನ್ನು ಊಟದಲ್ಲಿ ಹೋಗಿ ಮಗುಗೆ ಐರನ್ ಅಂಶ ಜಾಸ್ತಿ ಮಾಡಿ ಅನಿಮಿಯಾ ಕಂಟ್ರೋಲಲ್ಲಿ ಬರುತ್ತೆ ಸರ್. ಓಹೋ ಮೇಡಮ್, ಈಗ ನೀರಿನ ಬಗ್ಗೆ ಏನು, ಯಾವ ರೀತಿ ನೀರು ಉಪಯೋಗಿಸಬೇಕು, ಏನು ಹೇಗೆ, ಏನು ನೀರು ಯಾವಾಗಲೂ ಕಾಸಿ ಸೋಸಿ ಆರಿಸಿ ಹೀಗೆಲ್ಲ ಕುಡಿಬೇಕಾ, ಅಥವಾ ಇರೋ ನೀರನ್ನು ಮತ್ತು ಹೇಗೆ ಫಿಲ್ಟರ್ ವಾಟರ್, ಯಾವ ನೀರು, ಯಾವ ಬಗೆ ನೀರನ್ನು ಉಪಯೋಗಿಸುವಾಗ ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತನ್ನುವ ಪ್ರಶ್ನೆ. ಹೌದು ಸರ್. ಈಗ ನೀರನ್ನು ನಾವು ಕಾಸಿನೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಫಿಲ್ಟರ್ ನೀರಾದರೂ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡುವ ಕುಡಿಯುವ ನೀರು ಸ್ವಚ್ಛವಾಗಿರಬೇಕು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಅತಿಯಾದ ಬಿಸಿನೂ ಅಲ್ಲ, ಅತಿಯಾದ ಕೋಲ್ಡ್ ವಾಟರೂ ಅಲ್ಲ. ಸೊ ಈ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರುವ ನೀರನ್ನೇ ಉಪಯೋಗಿಸ್ಬೇಕು ಸರ್. ಸ್ವಚ್ಛ ನೀರಿದ್ರೆ ಸಾಕು, ಬಿಸಿ ನೀರೇ ಕುಡಿಬೇಕು ಪ್ರತಿದಿನ ಅಂತ ಏನೂ ಇಲ್ಲ, ಕೋಲ್ಡ್ ವಾಟರೇ ಕುಡಿಬೇಕು ಅಂತಲೂ ಇಲ್ಲ. ಸ್ವಚ್ಛವಾಗಿರಲಿ, ಕುಡಿಯುವ ನೀರು ಶುದ್ಧವಾಗಿರಲಿ ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳು ಈ ಬಾತ್ರೂಮು ಇತ್ಯಾದಿ, ಸ್ನಾನ ಇತ್ಯಾದಿ ಮಾಡುವಾಗ ಸ್ವಲ್ಪ ಈ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಯಾವ ರೀತಿಯ ಎಚ್ಚರಿಕೆ ಇರಬೇಕು, ಮತ್ತು ಮಕ್ಕಳ ಬಗ್ಗೆ ಇತರರು, ಅಂದರೆ ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು? ಸೊ ಮಕ್ಕಳಲ್ಲಿ ಹೈಜೀನ್ ಅಂತ ಅಂದರೆ, ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ವಾಶ್ರೂಮ್ ಅಂದರೆ ಬಾತ್ರೂಮಿಗೆ ಹೋಗಿ ಬಂದಮೇಲೆ, ಅಂದರೆ ಟಾಯ್ಲೆಟಿಗೆ ಹೋಗಿ ಬಂದಮೇಲೆ ಏನು ಮಾಡಬೇಕು ಅಂತ ಅವರಿಗೆ ಚಿಕ್ಕ ವಯಸ್ಸಿನಿಂದನೇ ಕಲಿಸ್ಬೇಕು. ಅಂದರೆ ಅವರು ಯಾವಾಗ ಅರ್ಥ ಆಗುತ್ತೆ ಅವರಿಗೆ, ಯಾವಾಗ ಅವರಿಗೆ ಟಾಯ್ಲೆಟ್ ಬರ್ತಾ ಇದೆ, ನನಗೆ ವಾಶ್ರೂಮಿಗೆ ಹೋಗಬೇಕು ನನಗೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ರಮೇಣವಾಗಿ 2-2.5 ವರ್ಷಕ್ಕೆ ಈಗಿನ ಮಕ್ಕಳು, ಸುಮಾರು ಮಕ್ಕಳು ಹೇಳ್ತಾರೆ. ಸೊ ಆವಾಗಿಂದಲೇ ಅವರಿಗೆ ಹೈಜೀನಿನ ಪ್ರಾಕ್ಟೀಸಸ್ ಬಗ್ಗೆ ನಾವು ಪದೇ ಪದೇ ಆಗಿ ಕಲಿಸ್ತಾ ಇರಬೇಕು. ಅಂದರೆ ನಾವು ಅವರಿಗೆ ವಾಶ್ರೂಮಿಗೆ, ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ ಆ ಟಾಯ್ಲೆಟ್ ಮಾಡಿರೋ ಜಾಗನ ಸರಿಯಾಗಿ ಕ್ಲೀನ್ ಮಾಡಬೇಕು. ಮತ್ತು ಅವರು ಹ್ಯಾಂಡ್ ವಾಶ್ ಮಾಡಬೇಕು. ನಾನು ಮೊದಲು ಹೇಳಿದಾಗೆ ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಷಿಂಗ್ ಹೇಳಿದೆ ನಾನು, ಆ ಥರನೇ ಅವರು ಹ್ಯಾಂಡ್ ಕ್ಲೀನ್ ಮಾಡ್ಕೊಂಡು ಬರಬೇಕು. ಇದು ಸ್ಕೂಲಲ್ಲೂ ಹೇಳಿಸ್ಬೇಕು, ಮತ್ತು ಮನೆಯಲ್ಲೂ ಸಹ ಅದನ್ನು ರೂಢಿ ಹಾಕಿಸ್ಬೇಕು. ಪ್ರತಿ ಟೈಮು ಮಾಡಿಸ್ತಾ ಇರಬೇಕು. ಮತ್ತು ಈಗ ಮಕ್ಕಳು ದೊಡ್ಡವರಾದಮೇಲೆ, ಅಂದರೆ ಈಗ ಒಂದು ಹದಿಹರೆಯದ ವಯಸ್ಸಂತ ಹೇಳ್ತೇವೆ ನಾವು, ಆವಾಗ ಅವರು ಮಕ್ಕಳು ಮೆನ್ಸ್ಟ್ರೇಷನ್ ಅಂತಂದರೆ ಅವರು ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರಿಗೆ ತಿಂಗಳು ಪೀರಿಯಡ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗೂ ಸಹ ನಾವು ಅದಕ್ಕೆ ಮೆನ್ಸ್ಟ್ರಲ್ ಹೈಜೀನ್ ಅಂತ ಹೇಳ್ತೇವೆ. ಅದನ್ನು ಸಹ ಅವರು ಮೇಂಟೈನ್ ಮಾಡ್ತಾ ಇರಬೇಕು. ಅದನ್ನು ನಾವು ಶಾಲೆಗಳಲ್ಲೆಲ್ಲ ಹೈಸ್ಕೂಲಿಗೆ ಬಂದ ಮೇಲೆ ಅಲ್ಲಿ ಅವರಿಗೆ ಟೀಚಿಂಗ್ ಸೆಷನ್ಸ್ ಎಲ್ಲ ತಗೊಂಡು ಅವರಿಗೆ ಹೇಳ್ಕೊಡ್ತೇವೆ, ಹೇಗೆ ಚೇಂಜ್ ಮಾಡಬೇಕು, ಏನು ಮಾಡಬೇಕು. ಸ್ವಲ್ಪ ಕೌನ್ಸಿಲಿಂಗ್ ಏನಾದರೂ ನಿಮ್ಮಲ್ಲೇ ಇದೆಯಾ, ಹೇಗೆ? ಅಂದರೆ ಈಗ ಹದಿಹರೆಯಕ್ಕೆ ಬಂದಾಗ ಅವರಿಗೆ ಮಂತ್ಲಿ ಪೀರಿಯಡ್ ಆಗುವಾಗ ಆ ಒಂದು ಸ್ಥಿತಿಗೆ ಅವರು
ಅವರು ತಲುಪಿದಾಗ ಸ್ವಲ್ಪ ಸಂಕೋಚ ಇತ್ಯಾದಿ ನಾಚಿಕೆ ಇದೆಲ್ಲ ಇರ್ತದೆ. ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವ ಸಲುವಾಗಿ ಏನೋ ಅಭಿಯಾನ ಇದೆಯಾ ತಮ್ಮಲ್ಲಿ? ನಿಸ್ಸಂಕೋಚವಾಗಿ ಬಂದು ಹೆಣ್ಣು ಮಕ್ಕಳು ಕೇಳಬೇಕಾ, ಹೇಗೆ ಇದೆ? ಹೌದು ಸರ್, ಇದು ಒಂದು ಈಗ ಹೇಗೆ ಮಕ್ಕಳಲ್ಲಿ ರಕ್ತದ ಅಂದರೆ ಹೆಮಟಾಲಜಿ ಅನ್ನೋದೊಂದು ಸಪರೇಟ್ ಬ್ರ್ಯಾಂಚು, ಅದೇ ಥರ ಮಕ್ಕಳದಲ್ಲಿ ಅಡೋಲಸೆಂಟ್ ಹೆಲ್ತ್ ಅಂತ ಹೇಳ್ತೇವೆ ನಾವು. ಇದೊಂದು ಸಪರೇಟ್ ಬ್ರ್ಯಾಂಚ್ ಇದೆ. ಇದರಲ್ಲಿ ಸ್ಪೆಷಲೈಸೇಷನ್ ಸಹ ಇದ್ದಾವೆ. ಇದರಲ್ಲಿ ಸ್ಪೆಷಲಿ ಟ್ರೈನ್ಡ್ ಡಾಕ್ಟರ್ಸ್ ಇದ್ದಾರೆ. ಗುಲ್ಬರ್ಗಲ್ಲಿ ಸಹ ಸುಮಾರು ಡಾಕ್ಟರ್ಸ್ ಇದ್ದಾರೆ. ನಾವು ಅವರಿಗೆ ಬಂದಾಗ ಅವರಿಗೆ ಎಲ್ಲ ಥರದ ಮೆನ್ಸ್ಟ್ರಲ್ ಹೈಜೀನ್ ಆಗಲಿ, ಬೇರೆ ಎಲ್ಲ ಥರದ ಅವರ ಸೈಕಲಾಜಿಕಲ್ ಚೇಂಜಸ್ ಏನಾಗ್ತಿರ್ತದೆ, ಅವರಲ್ಲಿ ಅವರಿಗೆ ಏನೇನು ಫೀಲಿಂಗ್ ಆಗ್ತಿರ್ತದೆ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡ್ತೇವೆ ಸರ್. ಮೇಡಮ್, ಈಗ ನಮ್ಮ ಮಗುವಿನ ಈ ಬ್ಲಡ್ ಗ್ರೂಪ್ ಯಾವುದಿದೆ ಅಂತೇಳಿ ಖಚಿತಪಡಿಸ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಬಂದು ತೋರಿಸ್ಬೇಕಾ, ನೀವು ಡಿಸೈಡ್ ಮಾಡ್ತೀರಾ ಹೇಗೆ? ಯಾವುದು ಬ್ಲಡ್ ಗ್ರೂಪ್ ಸಾಮಾನ್ಯವರಿಗೆ ಗೊತ್ತಾಗೋದಿಲ್ಲ, ಅದು ಏನು ಮಾಡಬೇಕು? ಹೌದು ಸರ್, ಯೂಶ್ವಲಿ ನಾವು ಬ್ಲಡ್ ಗ್ರೂಪ್ನ ಈಗ ಹೆಚ್ಚಾಗಿ ಸ್ಕೂಲ್ಸ್ಗಳಲ್ಲಿ ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡುವಾಗಲೇ ಮಗುದು ಬ್ಲಡ್ ಗ್ರೂಪ್ನ ಕೇಳ್ತಾರೆ. ಸೊ ಆವಾಗ ಸಹ ಬಂದು ಅವರು ಟೆಸ್ಟ್ ಮಾಡಿಸ್ಕೋಬೋದು. ಎಲ್ಲ ಚಿಕ್ಕ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲೂ ಸಹ ಈ ಬ್ಲಡ್ ಗ್ರೂಪ್ ಯಾವುದು ಅಂತ ಟೆಸ್ಟ್ ಮಾಡುವ ಫೆಸಿಲಿಟಿ ಈಗ ಇದೆ. ಎಲ್ಲ ಕಡೆಯೂ ಸಹ ಮಾಡ್ತಾರೆ. ಮತ್ತು ಹುಟ್ಟಿದ ಮೇಲೆ ಸಹ ನಾವು ಇಮಿಡಿಯೇಟ್ಲಿ ಮಗು ಹುಟ್ಟಿದ 48 to 72 hours ಅಂದರೆ ಹುಟ್ಟಿ 3 ದಿನದಲ್ಲೇ ಮಗುದು ಬ್ಲಡ್ ಗ್ರೂಪ್ನ ಸಹ ಚೆಕ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿರ್ತೇವೆ. ಮಗು ಜನಿಸಿದ 2 ಅಥವಾ 3 ದಿನಗಳಲ್ಲಿ ಅದರ ರಕ್ತದ ಗುಂಪು ಯಾವುದು ಎನ್ನುವುದನ್ನು ಖಚಿತಪಡಿಸಿ ಅವರು ದಾಖಲೆ ಮಾಡ್ತಾರೆ ಅಂತ. ಮೇಡಮ್, ಇದು ಈ ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ ತಿಳ್ಕೊಂಡು ಯಾವಾಗಲೂ ಒಂದು ಕಡೆ ಬರೆದಿಡೋದು ಒಳ್ಳೆಯದಲ್ಲ? ಹೌದು ಸರ್, ಅದಕ್ಕಾಗಿಯೇ ಶಾಲೆಯಲ್ಲೂ ಸಹ ಅವರೆಲ್ಲ ಡೈರಿಯಲ್ಲಿ ಎಲ್ಲ ರೆಕಾರ್ಡ್ ಬುಕ್ಕಲ್ಲಿ ಅದನ್ನು ಮೇಂಟೈನ್ ಮಾಡಿರ್ತಾರೆ. ಮೇಡಮ್, ಈಗ ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ನಿದ್ರೆ ಸರಿಯಾಗಿ ಮಾಡದೇ ಇದ್ದದ್ರಿಂದ ಅನೇಕ ರೋಗಗಳು ಆಗಬಹುದು ಮತ್ತು ರಕ್ತಹೀನತೆ ಆಗಬಹುದು ಅಂತಾರೆ. ಈ ಮಕ್ಕಳಿಗೆ ನಿದ್ರೆ ಸರಿಯಾಗಿ ಮಾಡಿಸ್ಬೇಕು ಅಂತ ಅಂದರೆ ಏನು ಕ್ರಮ ಕೈಗೊಳ್ಬೇಕಂತೀರ? ಇದು ಈಗ ತುಂಬ ಅಪ್ಕಮಿಂಗ್ ಸಮಸ್ಯೆ ಅಂತ ಹೇಳ್ಬೋದು ಸರ್. ಸೊ ಇದು ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ತುಂಬ ಕಾರಣಗಳಿದ್ದಾವೆ. ಅದಕ್ಕೆ ನಾವು ಸ್ಲೀಪ್ ಹೈಜೀನ್ ಅಂತ ಹೇಳ್ತೇವೆ. ಸೊ ಸ್ಲೀಪ್ ಹೈಜೀನ್ ಅದನ್ನು ಸಹ ನಾವು ಎಜುಕೇಷನ್ ಕೊಡ್ತೇವೆ ಮಕ್ಕಳಿಗೆ, ಅಂದರೆ ಮೇಯ್ನಾಗಿ ತಂದೆ ತಾಯಂದಿರಿಗೆ ಹೇಳ್ತೇವೆ. ಸೊ ಮಗು ನಿದ್ದೆ ಮಾಡುವಾಗ ಯಾವುದೇ ಥರದ ಬೆಳಕಾಗಲಿ ಲೈಟ್ ಆಗಲಿ ಇರಬಾರ್ದು, ಅಂದರೆ ತುಂಬ ಬ್ರೈಟ್ ಲೈಟ್ಸ್ ಯಾವುದೂ ಇರಬಾರ್ದು. ಮಗು ಮಲಗುವ ಜಾಗದಲ್ಲಿ ಬೆಡ್ ಮೇಲೆ ಮಲಗುವಾಗ ಯಾವುದೇ ಬ್ರೈಟ್ ಲೈಟ್ಸೂ ಅದರ ಸುತ್ತ ಇರಬಾರ್ದು. ಮತ್ತು ಮೊಬೈಲ್ ಬಳಕೆಯಿಂದನೇ ತುಂಬ ಮಕ್ಕಳಿಗೆ ನಿದ್ದೆ ಕಡಿಮೆ ಆಗ್ತಾ ಇದೆ. ಸೊ ಮೊಬೈಲನ್ನು ಅವರು ಮಲಗುವ ½ an hour ಮುಂಚೆ ಅದನ್ನು ತೆಗೆದಿಡಬೇಕಾಗ್ತದೆ. ಆಮೇಲೆ ಮಕ್ಕಳಿಂದ ತುಂಬ ದೂರದಲ್ಲಿ ಇಡಬೇಕು ಮೊಬೈಲ್. ಮಗು ಹತ್ತಿರದಲ್ಲಿ, ಮಗುವ ತಲೆ ಹತ್ತಿರದಲ್ಲಿ, ಮಗು ಪಿಲ್ಲೋ ಹತ್ತಿರದಲ್ಲಿ ಅಥವಾ ಕಿಟಕಿಯಲ್ಲಿ ಎಲ್ಲ ಇಡಬಾರ್ದು, ಅದನ್ನು ದೂರನೇ ಇಡಬೇಕು ಸರ್. ಮತ್ತು ಲೈಟ್ ಮಾತ್ರ ಕಂಪ್ಲೀಟ್ಲಿ ಡಾರ್ಕ್ ಇರಬೇಕು. ಬೇಕಿದ್ರೆ ಒಂದು ಚಿಕ್ಕ ಬಲ್ಬನ್ನು ಮಾತ್ರ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಮಕ್ಕಳಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಕೇಳಿ, ತಜ್ಞ ವೈದ್ಯರು ಹೇಳಿದ್ದಾರೆ, ನಿದ್ರೆ ಚೆನ್ನಾಗಿ ಆಗಬೇಕು ಅಂತಂದರೆ ಪೂರ್ತಿ ಒಂದು ಸಣ್ಣ ಲೈಟ್ ಇರಲಿ, ಮೊಬೈಲು ಮಕ್ಕಳ ಸಮೀಪದಲ್ಲಿ ಇಡೋದು ಬೇಡ. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರ ಮೂಲಕವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿಕೊಳ್ಳಬಹುದಾಗಿದೆ ಅನ್ನೋದನ್ನು ಡಾಕ್ಟರ್ ಸನ್ನಿಧಿ ಸ್ವಾಮಿ ಮೇಡಮ್ ಅವರು ಅನೇಕ ವಿಷಯಗಳನ್ನು ತಮಗಾಗಿ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ವೈದ್ಯರ ಬಳಿಯಲ್ಲಿ ಹೋದಾಗ ಅಲ್ಲಿ ಅವರಿಗೆ ಅಷ್ಟು ಸಮಯ ಇರೋದಿಲ್ಲ. ನಿಮಗಾಗಿ ಇಷ್ಟೊಂದು ಸಮಯವನ್ನು ಕೊಟ್ಟಿದ್ದಾರೆ ಅಂತಂದಾಗ ಇದನ್ನು ಉಪಯೋಗ ಖಂಡಿತವಾಗಿಯೂ ಮಾಡ್ಕೊಳ್ತಾರೆ ನಮ್ಮ ಕೇಳುಗರು ಅಂತನ್ನುವ ಭರವಸೆ ಇದೆ. ಮೇಡಮ್, ಈಗ ಕೊನೆಗೆ ತಾವು ಈ ಮಾಧ್ಯಮದ, ನಮ್ಮ ಪ್ರಸಾರ ಮಾಧ್ಯಮದ ಮೂಲಕವಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛಪಡ್ತೀರ ತಾವು? ನಾನು ಮಕ್ಕಳ ರಕ್ತರೋಗದ ತಜ್ಞೆ, ಅಂದರೆ ಹೆಮಟಾಲಜಿಸ್ಟ್ ಆಗಿರುವ ಕಾರಣದಿಂದ ನಾವು ಮಕ್ಕಳಲ್ಲಿ ರಕ್ತದ ಸಮಸ್ಯೆಗಳನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಬೇಕು, ಅಂದರೆ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳಿ ಸ್ವಲ್ಪ ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸ್ವಲ್ಪ ಮೂಢನಂಬಿಕೆಗಳಿದ್ದಾವೆ, ಅದನ್ನು ತೆಗಿಲಿಕ್ಕೆ ಇಷ್ಟಪಡ್ತೇನೆ. ಸೊ ಮಕ್ಕಳಲ್ಲಿ ಯಾವಾಗ ನೀವು ಈಗ ಹೆಚ್ಚಾಗಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅದಕ್ಕೆ ನಾವು ಬಿಳಿ ಕಾಮಣಿ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೋಗಿ ಅಲ್ಲಿ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ತೀರಾ, ಮತ್ತು ಲಾಸ್ಟ್ ಸ್ಟೇಜಲ್ಲಿ ಬರ್ತೀರಾ, ಅಂದರೆ ಮಗುಗೆ ತುಂಬ ಸಮಸ್ಯೆ ಜಾಸ್ತಿ ಆದಾಗ ಬರ್ತೀರಾ. ಸೊ ಇದು ಒಂದು ತಪ್ಪ ಕಲ್ಪನೆ. ಬಿಳಿ ಜಾಂಡಿಸ್ಸು, ಹಳದಿ ಜಾಂಡಿಸ್ ಅಂತ ಇರುವುದಿಲ್ಲ. ಬಿಳಿ ಜಾಂಡಿಸ್ ಅಂದ್ರೇ ಅನೀಮಿಯಾ ಅಂತ ಅರ್ಥ. ಸೊ ಅನೀಮಿಯಾ ಅಂತ ಇದ್ದಾಗ ನೀವು ಮಕ್ಕಳಿಗೆ ಯಾವಾಗ ಚಿಕ್ಕ ಚಿಕ್ಕ ಲಕ್ಷಣಗಳಿದ್ದರೆ ಅದನ್ನು ಇಗ್ನೋರ್ ಮಾಡದೆ ಅವರಿಗೆ ಆಸ್ಪತ್ರೆ ಎಲ್ಲ ಲೋಕಲ್ ನಿಮ್ಮ ನಿಯರೆಸ್ಟ್ ನಿಮ್ಮ ಹತ್ತಿರದ ಆಸ್ಪತ್ರೆ ಯಾವುದಿದೆ, ಡಾಕ್ಟರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅವರ ಸಲಹೆ ತಗೊಂಡು ಅವರ ಕೊಟ್ಟಿರೋ ಟ್ರೀಟ್ಮೆಂಟ್ನ ಸರಿಯಾಗಿ ಪಾಲಿಸ್ಬೇಕು ಅಂತ ಹೇಳ್ತೇನೆ.
ಮತ್ತು ಮಕ್ಕಳಿಗೆ ಪೋಷಣೆ ಅಂದರೆ ನ್ಯೂಟ್ರಿಷನ್, ಆಹಾರದಲ್ಲಿ ಸರಿಯಾದ ಆಹಾರವನ್ನು ಕೊಡಬೇಕು. ನೀವು ಮನೆಯಲ್ಲೇ ಏನು ತಿಂತೀರಾ ಅದನ್ನೇ ಮಗುಗೆ ಕೊಡಬೇಕು. ಮತ್ತು ಯಾವುದನ್ನೇ ಮಿಕ್ಸರಲ್ಲಿ ಗ್ರೈಂಡರಲ್ಲಿ ಹಾಕಿ ಪೇಸ್ಟ್ ಥರ ಮಾಡಿ ನುಣ್ಣಗೆ ಎಲ್ಲ ಕಾಯಿಪಲ್ಯ ಮಗು ತಿಂತಾ ಇಲ್ಲ ಅಂತ ಹೇಳಿ ಎಲ್ಲ ಮಿಕ್ಸಿ ಮಾಡಿ ಎಲ್ಲ ಕಲಸಿ ಅದರ ಮೊಬೈಲ್ ಕೊಟ್ಟು ಅದರ ಬಾಯಲ್ಲಿ ಇಡೋದಾಗಲಿ ಮಾಡೋದಾಗಲಿ ಮಾಡಬಾರ್ದು. ಮಗುಗೆ ಏನು ತಿಂತಿದೆ ಅನ್ನೋದು ಆ ಮಗುನ ತಲೆಗೆ ಹತ್ತಬೇಕು, ಅದಕ್ಕೆ ಅರಿವಾಗಬೇಕು. ಇದು ಅದರದ್ದು ಹೇಗಿದೆ, ಟೇಸ್ಟ್ ಹೇಗಿದೆ, ಅದರದ್ದು ಟೆಕ್ಸ್ಚರ್ ಹೇಗಿದೆ, ಅದು ಸಾಫ್ಟ್ ಇದೆಯಾ, ಹಾರ್ಡ್ ಇದೆಯಾ, ಗಟ್ಟಿ ಇದೆಯಾ, ಏನಿದೆಯಾ ಅಂತ ಹೇಳಿ ಅದರ ತಲೆಯಲ್ಲಿ ಕೂತ್ಕೋಬೇಕು. ಅಂದಾಗಲೇ ಅದರದ್ದು ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಅದು ನಮ್ಮ ಶರೀರದಲ್ಲಿ ಮೈಗೆ ಹತ್ತುತ್ತೆ, ಅದು ನಾವು ತಿಂದಿರೋದೆಲ್ಲ ಮೈಗೆ ಹತ್ತುತ್ತೆ. ಮತ್ತು ಅವರಿಗೆ ಹೈಜೀನ್ ಅಂದರೆ ಕೈ ತೊಳ್ಕೋದಾಗಲಿ, ವಾಶ್ರೂಮಿಗೆ ಹೋಗಿ ಬಂದಮೇಲೆ, ಟಾಯ್ಲೆಟಿಗೆ ಹೋಗಿ ಬಂದಮೇಲೆ ಹ್ಯಾಂಡ್ ವಾಶ್ ಮಾಡೋದಾಗಲಿ, ಹೋಗುವ ಮುಂಚೆ ಹೇಗಿರಬೇಕು, ಇದು ನೀವು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಅವರು ಅದನ್ನೇ ಕಲಿತಾ ಹೋಗ್ತಾರೆ, ಅದನ್ನೇ ಪ್ರಾಕ್ಟೀಸು ಮಾಡ್ತಾರೆ ಮುಂದೆ ಮಕ್ಕಳು. ಈವನ್ ಮನೆಯಲ್ಲಿ ಕಲಿಸೋದ್ರಿಂದ ಅದು ಶಾಲೆಯಲ್ಲೂ ಸಹ ಅದನ್ನೇ ಮಾಡ್ತಾರೆ. ಮತ್ತು ಮುಂದೆ ಅವರು ದೊಡ್ಡವರಾದಮೇಲೆ ಅಂದರೆ ಅಡೋಲಸೆಂಟ್ ಹೆಲ್ತ್ ಅಂದರೆ ಹದಿಹರೆಯದ ವಯಸ್ಸಿಗೆ ಬಂದ ಮೇಲೂ ಸಹ ಅವರಿಗೆ ನೀವು ಎಕ್ಸ್ಟ್ರಾ ಅಟೆನ್ಷನ್ ಕೊಡಬೇಕಾಗ್ತದೆ. ಅವರಿಗೆ ಜಾಸ್ತಿ ನೀವು ಕಾಳಜಿಯಿಂದ ನೋಡ್ಕೊಳ್ಬೇಕಾಗ್ತದೆ. ಅವರಲ್ಲಿ ತುಂಬ ಮಾನಸಿಕ ಬದಲಾವಣೆಗಳಾಗ್ತಾ ಇರ್ತವೆ. ಮತ್ತು ಅವರು ಪೀರಿಯಡ್ಸ್ ಸ್ಟಾರ್ಟ್ ಆಗ್ತದೆ, ಅದರ ಬಗ್ಗೆ ಅವರಿಗೆ ಹೇಳಬೇಕು. ಯಾವಾಗ ಹೇಗೆ ಅದನ್ನು ಕೇರ್ ಮಾಡಬೇಕು, ಹೇಗೆ ಅದರದ್ದು ಹೈಜೀನ್ ಮೇಂಟೈನ್ ಮಾಡಬೇಕು, ಹೇಗೆ ವಾಶ್ ಮಾಡಬೇಕು, ಅದನ್ನೆಲ್ಲ ನೀವು ಹೇಳ್ಕೊಡ್ಬೇಕಾಗ್ತದೆ. ಕೇಳಿದ್ರಲ್ಲ ಶ್ರೋತೃಗಳೇ, ಇದುವರೆಗೂ ಡಾಕ್ಟರ್ ಸನ್ನಿಧಿ ಸ್ವಾಮಿ ಇವರು ಅಂತರ್ವಣಿಗೆ ಆಗಮಿಸಿ ಸಾರ್ವಜನಿಕರಿಗೆ ಉಪಯೋಗವಾಗುವ ಅತಿ ಉಪಯುಕ್ತವಾದಂಥ ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳ ಆರೋಗ್ಯ, ಹಿರಿಯರ ಆರೋಗ್ಯ, ಯುವಕರ ಆರೋಗ್ಯ ಎಲ್ಲವೂ ಸಮೃದ್ಧ ಭಾರತದ ಆರೋಗ್ಯದ ಸ್ಥಿತಿ ಚೆನ್ನಾಗಿರಬೇಕು ಅಂತಂದರೆ ಈ ಎಲ್ಲ ಆರೋಗ್ಯಕಾರಕವಾಗಿ ಇರಬೇಕು. ಯುವಕರು, ಮಕ್ಕಳು, ಹಿರಿಯರು ಎಲ್ಲರ ಆರೋಗ್ಯ ಒಟ್ಟು ಸಮೃದ್ಧ ಭಾರತದ ಆರೋಗ್ಯ. ಇದನ್ನು ಕುರಿತಾಗಿ ಡಾಕ್ಟರ್ ಸನ್ನಿಧಿ ಮೇಡಮ್ ಅವರು ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ, ವೈದ್ಯಕೀಯ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂತರ್ವಾಣಿಗೆ ಆಗಮಿಸಿ ಈ ಎಲ್ಲ ಸಲಹೆಯನ್ನು ನೀಡಿರುವ ಡಾಕ್ಟರ್ ಸನ್ನಿಧಿ ಸ್ವಾಮಿ ಮೇಡಮ್ ಅವರಿಗೆ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್.